ಇನ್ನು ಹಿರಿಯ ಮಗನ ಬಲಿ ಕೊಡದೆ ಎಂಗ್ಲಿಮಿಂದ ಪ್ರೀತಿನಿಂದ ಪ್ರಕಟ ಮಾಡ್ತಾರೆ ಸ್ವಾಮಿ. ಧನ್ಯವಾದ. ಈ ಸಹೋದರನಿಗೆ ಧನ್ಯವಾದ ಕೊಟ್ಟು ಸುರಕ್ಷತೆ ತೊಂಬತ್ತರ ಮೇರೆಗೆ ಧನ್ಯವಾದಗಳು. ಅಲೆಲುಯ್ಯ. ಉಪಕಾರ ಪ್ರತಿಯೊಂದು ಸಹೋದರನಿಗೆ ಜೀವನದಲ್ಲಿ ಕಾರ್ಯ ಮಾಡ್ಕೊಂಡ್ಲಾಗ್ತೇವೆ. ಅಲೆಲುಯ್ಯ. ಈ ಬಂದರೆ ಎಲ್ಲರಲ್ಲಿ ವಾಸಿಸ್ತೇನೆ, ಎಲ್ಲರ ಮೂಲಕ ಕಾರ್ಯ ಮಾಡಿಸ್ತೇನೆ ಬಂತಾರೆ. ಅಲೆಲುಯ್ಯ. ಪರಿಶುದ್ಧ ಆತ್ಮ ಸಮೃದ್ಧಿಯಾಗಿ ಸುರಿಸಿದ್ದಾರೆ, ಯಾಕಂದ್ರೆ ಧನ್ಯವಾದ. ಕಲ್ಲಾಯಿನ ಹೃದಯಕ್ಕೆ ಮಾಸ ಹೃದಯ ಕೊಡ್ತಾರೆ, ಯಾಕಂದ್ರೆ ಧನ್ಯವಾದ. ಅಪರಾಧದಿಂದ ಇಜ್ಜನಕ್ಕೆ ಮಲ್ದಾರೆ. ಅಲೆಲುಯ್ಯ. ಮುಜೆ ಸತ್ಕರಣೆಯಿಂದ ಸಿದ್ಧೀಕರಣ ಇದ್ದಾರೆ, ಏಕೆ ಧನ್ಯವಾದ. ಎಂಗ್ಲೆಂಡ್ ಮರ ನಡೆದು ಪಾರ್ ಮತ್ತು ಜೀವನದ ಸೇರಾದಾರೆ, ಏಕತ್ರ ಧನ್ಯವಾದ. ಅಲೆಲುಯ್ಯ. ಸೈತಾನ ಅಧಿಕಾರದ ಬಿಟ್ಪದ ಪ್ರಿಯ ಪುತ್ರ ರಾಜ್ಯ ಕಣಗಾತ್ರ ಧನ್ಯವಾದ. ಅಲೆಲುಯ್ಯ. ಈಗ ಹೊಸ ಸೃಷ್ಟಿ ಮಂತ್ರಿನಾಗಂದ್ರೆ ಧನ್ಯವಾದ. ಈಗೆಲ್ಲ ಇದು ವಾಸ ಮಂದಿ ತಿರುಗಾಡೋರು ಏಕತ್ರ ಧನ್ಯವಾದ. ಇದು ಬಂತಾರೆ ಏಪಲ ಕೈ ಏಪಲ ಬುಡ್ದು ಪಾಡಿದ್ ಬಂತಾರೆ. ಇದು ಬಂತಾರೆ ನಿಕ್ಲಿ ಏನನ್ನು ಚುನಾದಿದ್ದಾರೆ, ಯಾ ನಿಕ್ಲೇನು ಚುನಾದೆ ಬಂತಾರೆ. ಅಲೆಲುಯ್ಯ. ಅಲೆಲುಯ್ಯ. ನಿಕ್ಲಿ ಎನ್ನ ಕೈಪತ್ತಿನದ್ದು, ಯಾ ನಿಕ್ಲೆ ಕೈಪತ್ತಿದೆ ಬಂತಾರೆ. ಧನ್ಯವಾದ. ಅಲೆಲುಯ್ಯ. ಹಾಲೆಲೂಯ. ಹಾಲೆಲೂಯ. ಧನ್ಯವಾದ. ಪ್ರಾರ್ಥನೆ ಕೇಂದ್ರ ದೇವರೇ ಇದಕ್ಕೆ ಧನ್ಯವಾದ. ಹಾಲೆಲೂಯ. ಹಾಲೆಲೂಯ. ಅಮ್ಮೆರೇದಲ್ಲಿ ನಾನು ಆತ್ಮ ಕೊಡ್ತಾರೆ, ಧನ್ಯವಾದ. ಇಲ್ಲಿ ಮರಣ ಪಾರ್ ಮಂತ್ರಿಗಾದ ಧನ್ಯವಾದ. ನ್ಯಾಯ ತೀರ್ಪು ಪಾರ್ ಮಂತ್ರಿಗಾದ ಧನ್ಯವಾದ. ಹಾಲೆಲೂಯ. ಹಾಲೆಲೂಯ. ಉಪಕಾರ ಸುತ್ತೀರಿ. ಹಾಲೆಲೂಯ. ಹಾಲೆಲೂಯ. ಧನ್ಯವಾದ. ಪ್ರಾರ್ಥನೆ ಕೇಂದ್ರ ದೇವರೇ ಧನ್ಯವಾದ. ದೇಶನ ಪುದಾರ. ಹಾಲೆಲೂಯ. ಧನ್ಯವಾದ. ಪ್ರಾರ್ಥನೆ ಮಾಡ್ತಾರೆ. ಹಾಲೆಲೂಯ. ಇಲ್ಲಿ ಬಂದ ರಟ್ಟಿ 3 ಜನ ಒಳ್ಕೊಳ್ಳ ಆಯ್ತಾರೆ, ಮಧ್ಯ ಯಾನ ಒಳ್ಳೆ ಬಂತಾರೆ. ಹಾಲೆಲೂಯ. ಈ ರೀತಿ ಒಟ್ಟಿಗೊಳ್ಳ ರೆಂಗ ನೀರು ಪಾತಿರುವರು ಸ್ವಾಮಿ. ಹಾಲೆಲೂಯ. ಮಾತ ಹೃದಯ ಓಪಂದಿತ್ತ ಎರಡು ಕಲ್ಪೆರ ಮೇಲೆ ನೀರಿನ ಬ್ಯಾಡ್ ಬರ್ಬಂದು ನೀವು ವಾಕ್ಯದ ಜೀವನ ಉಂಟು ಸ್ವಾಮಿ. ನೀನು ಓಡಿಪೋಡು ಸ್ವಾಮಿ. ಹಲೆಲಿಯ. ನೀರಿನ ಪಾದ ಸನ್ನಿಧಿ ಬಂದು ಕುಲ್ಲದು ಈನ ಶಬ್ದ ಕೀಕರ ಎಂಗ್ಲ ಬಂದು ಕುಲ್ಲೋದ ಸ್ವಾಮಿ. ಹಲೆಲಿಯ. ಎಂಗ್ಲ ಪಾತೆಲ್ಲ ಮೇರೆ. ಹಲೆಲಿಯ. ಎಂಗ್ಲ ಪಾತೆಲ್ಲ ಮೇರೆ ಈನ ಶಬ್ದಕ್ಕೆ ಎಂಗ್ಲ ಆತುರ ಪಡುವ ಮೇರೆ. ಹಲೆಲಿಯ. ಈ ಭೂಲೋಕ ತಿಕ್ಕಿನ ಹೆಚ್ಚ ಖುಷಿ ಇನ್ನೊಂದು ಶಬ್ದ ಉಂಟು ದೇವರೇ. ಹಲೆಲಿಯ. ಇಪ್ಪಂತರ ಶಬ್ದ ಆತ್ಮಕ ಜೀವನ ಬಂತ ದೇವರೇ ಧನ್ಯವಾದ. ಹಲೆಲಿಯ. ನಮ್ಮನ್ನ ಕ್ಲಿನಿಕ್ಗಳೇ ಜಬರ್ದಸ್ತಿ ಕೆಲಸ ಮಾಡ್ಕೊಂಡು ಬಂತಾರೆ. ಹಲೆಲಿಯ. ಧನ್ಯವಾದ. ಪ್ರಾರ್ಥನೆಗೆ ಎನ್ನೆಗತ್ತ. ಹಲೆಲಿಯ. ಯೇಸುನ ಪುದಾಡಿ ಸುಂದರ ಸಮಯ ನೀರಿನ ಕೈ ಒಪ್ಪಿಸಲು ಬರ್ಪ ಮೇರೆ. ಹಲ್ಲಿಯ. ಹಿರಿಯ ಪಾತ್ರೆಯಲ್ಲಿ ಯೇಸುನ ಪುದಾರ. ಆಮೆನ್. ಪ್ರೈಸ್ ದಿ ಲಾರ್ಡ್. ಧನ್ಯವಾದ. ಹಲೆಲೂಯ. ಹಲೆಲೂಯ. ಧನ್ಯವಾದ. ನಮ್ಮ ಕೊಲೋಸಿಯನ್ ದೀಪಕ ಕೊಲೋಸಿಯನ್ 3ನೇ ಅಧ್ಯಾಯ ಕೊಲೋಸಿಯನ್ಸ್ ಚಾಪ್ಟರ್ 3 255 ಕನ್ನಡ 254 ಪೂಜೆ ಹಿಡಿದು ಚಾಪ್ಟರ್ 3 ಮೂಜೆ ಹಿಡಿದು ಸ್ಟಾರ್ಟ್ ಒಂಜಿನ ವಾಕ್ಯ ಹಿಡಿದು ಚಾಪ್ಟರ್ 3 ಒಂಜೆ ಹಿಡಿದು. ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟವರಾದ್ದರಿಂದ ಮೇಲಿರುವವುಗಳನ್ನು ಹುಡುಕಿರಿ. ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಒಂದೊಂದು ವಾಕ್ಯ ಮೇಲಿರುವ ನಿತ್ತಿತ್ತಿನ ವಿಷಯ ಅಲ್ಲಲ್ಲಿಯ ನಮ್ಮಡಿದ್ದೆ ಭೂಮಿದ ವಿಷಯ. ನಮ್ಮ ಭೂಮಿದ ಆತ್ಮದ ಜನ್ಮ ಇದೆ, ದಪ್ಪೆ ಮಾಡ ಬಗ್ಗೆ ಜನ್ಮಗೆ ಬಂದ ನಮ್ಮ ವಿಚಾರ ಭೂಮಿದ ಅಲ್ಲಲ್ಲಿಯ ದೇವ್ರ ಬರೀ ಮಿತ್ತೆನ್ನ ಆಡ್ಲಿ ಮಿತ್ತವಳುಂಡು ಬೈಬಲ್ ಉಂಟು. ಅಲ್ಲಲ್ಲಿಯ ಬೈಬಲ್ ವಿಚಾರ ಪಡ್ತಾರೆ. ದೇವ್ರು ಬಂದಿರು ನಿಗ್ಲಿಗೆ ಏನು ಆಲ್ರೆಡಿ ಪವಿತ್ರಾತ್ಮ ಸಮೃದ್ಧಿಯಲ್ಲಿ ಸುರಿಸಿದೆ ಮಿತ್ತ ವಿಚಾರ. ಅಲ್ಲಲ್ಲಿಯ ಯಾ ನಿಗ್ಲಾಡು ವಾಸ ಅಂತಂದ್ರೆ ಮಿತ್ತ ವಿಚಾರ. ಯಾನು ಏಪಲ ಕೈ ಬಿಟ್ಟು ಪೂಜಿ ಮಿತ್ತ ವಿಚಾರ. ಅಲ್ಲಲ್ಲಿಯ ಹೊಸ ಸಿಸ್ಟಮ್ ಅಲ್ಲದೆ ಮಿತ್ತ ವಿಚಾರ. ಪ್ರಯೋಜನ ಭೂಮಿದ ವಿಚಾರ ಹೆಚ್ಚಿನ ನಮ್ಮ ಉಳ್ಳಾಟ ನಮ್ಮ ಸ್ವಭಾವ ನಮ್ಮ ಉಂಟು. ಈ ಹೆಚ್ಚಿನ ಪ್ರಯೋಜನ ಹೆಜ್ಜ ನಿನ್ನ ಸ್ವಭಾವದಲ್ಲ ಇನ್ನ ಬರ್ಪನೆ ವಿಚಾರದಲ್ಲ ಅಂದು ಮತ್ತೆ ತಿರ್ತ ವಿಷಯ. ಅಲ್ಲಲ್ಲಿಯ ಮಿತ್ತ ವಿಷಯ ನಾಡ್ಲಿ ಮಿತ್ತ ವಿಷಯ ಮಿತ್ತ ಜ್ಞಾನ ಹೆಚ್ಚಿನ ಅಪರಾಧನ ಇಜ್ಜೆ ಇಜ್ಜಿ ಒಂದೇ ಸತ್ಕಡೆ ಸಿದ್ಧಿಗನ ಇದ್ದೀರ ಮಾನಾಡು ಪಾರ್ಮದ ಜೀವನಕ್ಕೆ ಸೇರದೆ ಮಾದ ಮಿತ್ತ ವಿಚಾರ. ಅಲ್ಲಲ್ಲಿಯ ಮಿತ್ತ ವಿಚಾರ ನಾಡ್ಲೆ ಐತ ಮಿತ್ತ ಮನಸ್ಸಲ್ಲಿ ಬರ್ತಾರೆ ಪ್ರೇಯರು. ಅಲ್ಲಲ್ಲಿಯ ನಮ್ಮನ್ನು ತೋಡೆ ನಿಕ್ಲೆ ಒಳ್ಳೆ ದಾಲ್ ಎಡ್ಡೆಜ್ಜಿ ನಿಕ್ಲೆ ದಾಲ್ ಎಡ್ಡೆಜ್ಜಿ ಎಡ್ಡೆ ಆಪುಜಿ ಮಾದ ದೇವ್ರ ಎಡ್ಡೆ ಮಲ್ದ ಏಸುನೊಳೆ ಮಲ್ದ ಪ್ರೇಯರು. ಏಸುನೊಳೆ ನಮ್ಮ ಹೊಸ ಸೃಷ್ಟಿ ಆತೀವಿ. ನಮ್ಮೊಳೈ ನಮ್ಮ ಸ್ವಭಾವ ಉಂಟು ಸೈನ ಮುಟ್ಟ ಉಂಟು ಸ್ವಭಾವ ಆಂಡ ಪವಿತ್ರಾತ್ಮ ಅನ್ಪೇರು ಐ ನಾಶ ಮಂತಂದೇ ಹೋಗ್ಬೇರು ದಿನೋಡ್ ದಿನ ಪರಿವರ್ತನೆ ಅಂತ ಹೋಗ್ತಾರೆ. ಪವಿತ್ರಾತ್ಮ ಜಬರ್ದಸ್ತಿ ಕೆಲಸ ಅನ್ಪೇರು ನಮ್ಮ ಜೀವನ. ಪ್ರೈಸ್ ಕೋಡೆತ್ತಿನ ಜೀವನ ಇನ್ನಿದ್ದ ಪವಿತ್ರಾತ್ಮ ಮೂಲಕ ಪ್ರಭಾವದ ಪ್ರಭಾವ ನಮ್ಮ ಕೊಡೋದಿಲ್ಲ. ನಮ್ಮ ಜೀವನ ಪವಿತ್ರಾತ್ಮ ಕೈ ನಮ್ಮ ಕೊಡ್ದು ಬಿಡ್ತಾ ಯೇಸುನ ಕೈ ಕೊಡ್ದು ಬಿಡ್ತಾ ಯೇಸುನ ಪರಿಗುಡ್ಲೆ ಪವಿತ್ರಾತ್ಮ ಕಬ್ಜಾಗೆ ತಂದ್ರೆ ನಮ್ಮ ಜೀವನ ದಿನೋಡ್ ದಿನ ಪ್ರಭಾವ ನಮ್ಮನ್ನು ಕೊಡೋದಿಲ್ಲ. ಮೇಲಿರುವಂತ ಮೇಲೆ ಮನಸ್ಸಿಡಿರಿ ಭೂ ಸಂಬಂಧ ಮೇಲೆ ಮನಸ್ಸಿಡಬಿಡಿದಿ ಮುತ್ತ ಭೂಲಕದ ಈ ಸೈದ 12 ಕೌದು ಆತನ ಮಿತ್ತ ನಿನ್ನ ಮನಸ್ಸಿಗೆ ಮಿತ್ತ ಈ ಕಣ್ಣಿಡು ತೋಜಂದಿನ ನಂಬಿಕೆ ಪಟ್ಟಿನ ಕಣ್ಣಿಗೆ ತೋಜಂದಿನ ಅವು ನಂಬಿಕೆ ಐನ್ ತೆರೆಯೋಣ ನಂಬಿಕೆ ನಮಗೆ ಫೀಲಿಂಗ್ ಆಗಿ ಅವು ನಂಬಿಕೆ. ಅಬ್ರಾಹ್ಮಕ್ಕೆ ದೇವ್ರ ಪಂಡ್ಯರು ಈ ಅಬ್ರಾಹ್ಮಂದ ಕುದರ್ದಿಲ್ಲ ಭಾಳ ಜೋಕ್ಲಿ ನಮ್ಮೇನದು ಆಯ್ ಒಂಜಿಲ ಜೋಕ್ಲಿ ಆಯ್ ಜನಕ್ಕೆ ಬಣ್ಣ ಇಂಜೊಂಡೆ ಅಬ್ರಾಹ್ಮದಲ್ಲಿ ಮತ್ತೆ ತೆಲ್ಪೇರಡು ಈಚಿನ ಮರೆ ಅಬ್ರಾಹ್ಮ ಇದು ಒಂಜಿ ಬೋಲೆ ಜಿನಿಕ್ಕಿ
ಈ ಅಬ್ರಾಹ್ಮದ ಪಂಪ కొంచెం జోకులు వచ్చాయి అబ్రాహ్మ ఎప్పుడు నుంచి ఇది దేవుడు పంతారు ఆయన అబ్రాహ్మ అలలియా పండొందే పోయారు ಆರೆಂಚ ಪಂಡೆ ಇಸ್ರೇಲ್ ದೇಶ ನಮ್ಮ ಕಣ್ಣೆದುರುಂಟು ಅಲೆಲಿಯಾ ನಂಬಿಕೆ ಕಣ್ಣಿಗೆ ಕಾಣದನ್ನು ನಿಜವೆಂದು ತಿಳ್ಕೊಳ್ಳೋದು ಆಗಿದೆ ನಮ್ಮ ಸ್ವಭಾವ ಉಂಟು ನಮ್ಮ ವಿಚಾರ ಬರ್ಕೊಂಡು ಆಲೋಚನೆ ಬರ್ಕೊಂಡು ಅವು ಸರಿಯಾದ ಭೂ ಸಂಬಂಧ ಲೆಕ್ಕಕ್ಕೆ ಎತ್ತಂಗಿರ್ತೇವೆ ನಮಗೆ ಹೊಸ ಸ್ವಭಾವ ಮಿತ್ತ ಸ್ವಭಾವ ಐತ ಮಿತ್ತು ಮನಸ್ಸಿಲ್ಲ ಅಲೆಲಿಯಾ ಐತ ದಿಷ್ಟಿದಿಲ್ಲ ಅವೇ ಪಾತಿರ್ಲಿ ಅಲೆಲಿಯಾ ಈ ತೋಜು ನೈನ್ ಪಾತಿರಡೆ ತೋಜನ್ ಏನ್ ಪಾತಿರ್ಲಿ ಈ ಫೀಲಿಂಗ್ ಆಫ್ ನೈನ್ ಪಾತಿರಡೆ ದೇವ್ರ ಪಂತ್ರಿ ಏನ್ ಪಾತಿರ್ಲಿ ಪ್ರೈಸ್ ಅಲ್ಲ ಅಲೆಲಿಯಾ ಸೆಕೆಂಡ್ ವರ್ಡ್ ಮೇಲಿರುವಂತವುಗಳ ಮೇಲೆ ಮನಸ್ಸಿಡಿರಿ ಭೂ ಸಂಬಂಧವಾದವುಗಳ ಮೇಲೆ ಇಡಬೇಡಿರಿ ಯಾಕೆಂದರೆ ನೀವು ಸತ್ತಿರಲ್ಲ ಯೇಸುಡ ನಮ್ಮ ಸಹಿತ ದೀಕ್ಷಾ ಸ್ನಾನ ನಮ್ಮನ್ನು ಕೌತುದನು ಪ್ರೈಸ್ ಅಲ್ಲ ಹಾಗೆ ಮಿತ್ತ ಮನಸ್ಸಿಲೆ ಭೂ ಸಂಬಂಧದ ಮನಸ್ಸು ದಿವಡಿ ನಮ್ಮೊಳಗೆ ನಮ್ಮ ಇಂಚಿನ ನಾಡ್ರ ಹೋಡೆ ಯೇಸುನೊಳಗೆ ಈ ಇಂಚಿನ ನಾಡಲಿ ಯೇಸುನೊಳಗೆ ಇದು ಹೊಸ ಸೃಷ್ಟಿ ಆದರೂ ಅವು ಪನ್ಲಿ ಯಾನ್ ಹೊಸ ಸೃಷ್ಟಿ ಮಾಡಲಿ ಇದು ತೋಜಿಜ್ಜಿ ಫೀಲಿಂಗ್ ಆಪುಜಿ ಅப்புறம் ತೋಜಂದಿ ಜಾಂಡಿ ಅವ್ರು ಪರಪೇತೇರು 3 ವರ್ಷ ಆತ ನಾಡ್ಲಾರು ಬಾಳ ಜೋಗ್ ನಮ್ಮ ಮೇರು ಬಂದಿದ್ದಾರೆ ಕಣ್ಣು ತೋಜಿನ ಪಾತಿರ್ಜರು ದೇವರ ಪಂತ್ರಿಯನ್ನು ಪಾತಿದ್ರು ಪ್ರೈಸ್ ನಮ್ಮ ತಿಂಜ ಪಾತಿರು ಯಾನ್ ಹೊಸ ಸೃಷ್ಟಿ ಆತೆ ಅப்புறம் ಅದನ್ನ ಇಜ್ಜೆ ಇಜ್ಜಿ ಹಲೆಲಿಯಾ ಕಲ್ಲಾದ ಹೃದಯ ದೇವ್ರ ಹೊಸ ಹೃದಯ ಕೊಡ್ತಾರೆ ಎಲ್ಲ ಫೀಲಿಂಗ್ ತೋಜೆಂಕ್ ವಿಚಾರಣೆ ತೋಜೆಂಕ್ ಅಣ್ಣ ದೇವ್ರ ಪಂಡಿನೇನು ಪಾತಿರು ಐತ ಲೆಕ್ಕ ನಮ್ಮ ದೇವ್ರ ನಮ್ಮ ಸರ್ತ ಉಂಟು ಪ್ರೈಸ್ ನಮ್ಮ ಕಣ್ಣು ತೋಜಿನ ಪ್ರಕಟವನ್ನು ತೋಜಿರ ಅಲ್ಲಲ್ಲಿಯೇ ಯೇಸುವಿನ ಮಂದಿರ ಕಾರ್ಯ ಪರಿಪೂರ್ಣ ಕಾರ್ಯ ಭೂ ಸಂಬಂಧ ಮೇಲೆ ಮನಸ್ಸಿಡಬೇಡಿರಿ ಮೇಲಿರುವಂತವೇ ಮನಸ್ಸಿಡಿರಿ ನೀವು ಸತ್ತಿರಲ್ಲ ಯೇಸುಡ ನಮ್ಮ ಸಹಿತದ ಬ್ಯಾಪ್ಟಿಸ್ಮೆಂಟ್ ನಾವು ಕೌತದಾತಂದ್ರೆ ಈತ ನಮ್ಮ ಹೊಸ ಸೃಷ್ಟಿ ಆತ ಪ್ರೈಸ್ ಲಾರ್ಡ್ ಹೊಸ ಸೃಷ್ಟಿಯನ್ನು ಪವಿತ್ರಾತ್ಮ ನಡಪೌಂಡು ಪ್ರೈಸ್ ಲಾರ್ಡ್ ಪವಿತ್ರಾತ್ಮ ಜ್ಞಾನ ಕೊರಪನು ಪವಿತ್ರಾತ್ಮ ಬಲ ಕೊರಪನು ಪವಿತ್ರಾತ್ಮ ವಿಜಯಡಿ ನಮ್ಮನ್ನು ಮೆರೆಸಿವೆ ಪ್ರೈಸ್ ಲಾರ್ಡ್ ಮುಂದಿನ ವಾಕ್ಯದಲ್ಲಿ ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಟ್ಟಿದೆ ನಿಮಗೆ ಜೀವವಾಗಿರುವ ಕ್ರಿಸ್ತನು ನಮಗೆ ಜೀವವಾಗಿರುವ ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನೀವು ಸಹ ಆತನ ಜೊತೆಯಲ್ಲಿ ಪ್ರಭಾವದಿಂದ ಕೂಡಿದವರಾಗಿ ಪ್ರತ್ಯಕ್ಷರಾಗುವಿರಿ ಕ್ರಿಸ್ತ ಪ್ರತ್ಯಕ್ಷನಾಗ ನಮ್ಮಲ್ಲ ಯೇಸುನೊಟ್ಟಿಗೆ ಹೊಸ ಎರಡು ಪ್ರತ್ಯಕ್ಷ ಐತ ಮಿತ್ತು ಭರವಸೆ ನಮ್ಮ ಅಲ್ಲೆಲ್ಲಿಯಾ ದೇವರ ಮಂತಿನ ಕಾರ್ಯ ಮಿತ್ತು ಭರವಸೆ നമ്മുടെ ഇന്ന ഫീലിംഗ് ആപ്പിടും വിಚಾರ ಐತಮಿತ ಭರವಸೆ ಅತ್ತು ದೇವರು ಮಂತಿನ ಕಾರ್ಯದ ಮಿತ್ತು ಭರವಸೆ ಪ್ರೈಸ್ ಲಾರ್ಡ್ ಕ್ರಿಸ್ತ ಪ್ರತ್ಯಕ್ಷ ನಮ್ಮಲ್ಲ ಮಹಿಮೆದ ಬಾಡಿ ಪ್ರತ್ಯಕ್ಷ ಒಂದು ಸೆಕೆಂಡ್ ನಮ್ಮತ್ತೆ ಸರೋಡಿತಂದ್ರ ಆ ಶರೀರ ನಮ್ಮ ಮಿತ್ತೆ ಒದಿಕೆ ಹಾಕೊಂಡು ಒಂದು ಸೆಕೆಂಡ್ ನಮ್ಮ ರಪ್ಚಾರ ಮಿತ್ತರು ಅಲ್ಲಲ್ಲಿ ಬೊಕ್ಕ ಪೇಪರ್ ಬರ್ಕೊಂಡು ಇತ್ತು ಜನ ಗುಲ್ಲಾತಿಯರು ಇತ್ತು ಜನ ಈ ದೇಶ ಇದ್ದಾರೆ ಇತ್ತು ಜನ ಈ ದೇಶ ಬರ್ಪೇರ ಅವು ಅక్కడ ದೇವರ ಮೂರ್ತಿ ನಮ್ಮ ಜನ ತೈಕೆ ಹಾಕಿ ನಾಶ ಮಂತಿ ಅಲ್ಲಲ್ಲಿಯ ಈ ಪೇಪರ್ ಬರ್ಕೊಂಡು ಟಿವಿ ಬರ್ಕೊಂಡು ಪ್ರಚಾರ ಹಾಕೊಂಡು ಎಷ್ಟೋ ಜನ ಇಜ್ಜೆ ರತ್ತಿ ಓಡಿ ಬಂದಿರ್ಬೋದು ಮೂರ್ತಿ ನಮ್ಮ ಜನ ಯಾಕಂದ್ರೆ ದೇವ್ರ ನಾಶ ಮಂತಿ ಅಲ್ಲಲ್ಲಿಯ ಬೊಕ್ಕ ನಮ್ಮ ಮಹಿಮೇದ ಕೂಡು ಪ್ರತ್ಯಕ್ಷ ಪತಿರು ಇಡೀ ಭೂಲೋಕ ತುಪ್ಪ ನಮ್ಮ ನಿಂದೆ ಮಂತ್ರಿನಾಗ ತುಪ್ಪೇರು ನಮ್ಮ ಗುಬ್ಬಿನಾಗ ತುಪ್ಪೇರು ನಮಗೆ ಪೆಟ್ಟುಪಟ್ಟಿನಾಗ ತುಪ್ಪೇರು ಗುರ್ಚಂದ್ರ ಪಾತ್ರೆ ತುಪ್ಪಿನ ಅಲ್ಲಲ್ಲಿಯ ಇಡೀ ಭೂಲೋಕ ತಿಗಲೆ ಕೊಟ್ಟು ನಮಗೆ ಇಂಥ ಈ ತಿಗಲೆ ಒಟ್ಟಾಂಡ ಏನು ಇಲ್ಲಿ ಅಪ್ಪನಿಗೆ ದೇವರ ಸ್ವಪ್ನ ತೋಜಾರು ತಿಗಲೆ ಒಟ್ಟು ಜನ ದೇವ್ರ ಬರ್ಪಿನ ಸೀನ್ಲ ಆಕಾಶದ ಈ ಪ್ರಕಾಶ ಹಾಕಿನಿಲ್ಲ ಈಗ ನಮ್ಮ ಹಿಂಗೆ ತಿಗಲೆ ಕೊಟ್ಟೈತೆ ನಿಜ ಯಾಕೆ ನಮ್ಮ ಇಂಚಿನ ಆಕಾಶ ಹಾಕಿ ಇಂಚಿನ ಅರೆ ನಿಂಗೆ ಗೊತ್ತಿದೆ ಇಂಚಿನ ಗೊತ್ತಿದೆ ಕನ್ನಡ ನಿಂಗೆ ಗೊತ್ತಿದೆ ಇಂಚಿನ ಜನ ಗೊಬ್ಬರ ಹೊಡೆಯೋದು ಬರ್ಪಿನ ಆಕಾಶದ್ದು ದೇವತಾನ ಬರೋದಿಲ್ಲ ನಿಂಚ ತೀರ್ಥಗೆ ಯಾರು ತೂರು ಗೊಬ್ಬರ ಹೊಡೆ ಅಮ್ಮಕ್ಕೆ ನಮ್ಮೇಲೆ ಇಂಚಿನ ಅಮ್ಮ ಇಂಚಿನಂದು ಹಿಂಗೆ ಗೊತ್ತಿತ್ತು ಮಗ ಹಿಂಗೆ ಗೊತ್ತಿದೆ ಏನು ಇಂಚಿನ ಗೊತ್ತಿಲ್ಲ ಬರೋದಿಲ್ಲ ಏನು ಅಲ್ಲಲ್ಲಿ ಈ ಆಕಾಶ ಇಂಚ ಆಗ್ಬಿಡುದಿಲ್ಲ ಈ ಲೈಟ್ ಉಂಟತಿ ಸೇಮ್ ಅಂಚ ಆಗ್ಬಿಡು ಲೈಟ್ ಪೂರ ಆಕಾಶ ಲೈಟ್ ಮುಚ್ಚಿಪಟ್ಟಾಗಿ ಗೊತ್ತಿದ್ದು ಅಂಚ ಓಪನ್ ಆಗ್ಬಿಟ್ಟು ಈ ಪಬ್ಲಿಕ್ ತೂಬೇರ ಅಲ್ಲಲ್ಲಿಯ ನಮ್ಮ ಮೈ ಮೇಲೆ ಬಾಲ್ಡ್ ತಿರ್ಬೇಕು ಎಂದು ಗೊತ್ತಿ ಕತೆ ಹತ್ತು ಒಂದು ಹಕೀಕತ್ತು ಸೃಷ್ಟಿ ಮಂದಿರ ದೇವರು ಭೂಲೋಕ ಮಂದಿರ ಯೋಜನೆ ನಾವು ಅಲ್ಲಲ್ಲಿಯ ನಮಗೆ ಪ್ರತಿಯೊರೆಗೆ ಮಂದಿರ ಯೋಜನೆ ಇಡೀ ಭೂಲೋಕ ತುಪ್ಪಪ್ಪ ಇಲ್ಲಿ ನಮಗೆ ಮರಳೆ ಬಂದ್ಪೇರು ಇಲ್ಲಿ ಬಂದ್ಪೇರು ಈ ಗೊತ್ತಿನ ಪಾತ್ರೆ ಬಂದ್ಪೇರು ಜಾತಿ ಬಂದಿದೆ ಧರ್ಮ ಬಂದಿದೆ ಬೆತ್ತೆ ಬೆತ್ತೆ ಪಾತ್ರೆ ಬರ್ತಿರು ಅಣ್ಣ ಒಂದು ದಿನ ಅವೇ ಭೂಲೋಕ ತಿಗಲೆ ಕೊಟ್ಟು ಪ್ರೈಸ್ ಆದುದರಿಂದ ನಿಮ್ಮಲ್ಲಿರುವ ಭೂ ಸಂಬಂಧವಾದ ಭಾವಗಳನ್ನು ಸಾಯಿಸಿರಿ ಇಬ್ರು ಆಜೆಡ್ ದೆಪ್ಲೆಗೆ ಒಂಜಿ ರಡ್ಡು ಮೂಜಿ ಆಜೆಡ್ ಇಬ್ರು ಆಜೆಡ್ ಒಂಜಿ ರಡ್ಡು ಮೂಜಿ ಪೇಜ್ ನಂಬರ್ ಆಜಿ ಇಬ್ರು ಆಜಿ ಒಂಜಿ ರಡ್ಡು ಮೂಜಿ 282 ಇಬ್ರು ಆರು ಒಂಜಿ ರಡ್ಡು ಮೂಜಿ ಆದುದರಿಂದ ನಿರ್ಜೀವ ಕರ್ಮಗಳ ಮೇಲಣ ನಂಬಿಕೆಯನ್ನು ಬಿಟ್ಟು ದೇವರಲ್ಲಿ ನಂಬಿಕೆ ಇಡಬೇಕಾದದ್ದು ನಿರ್ಜೀವ ಕರ್ಮಗಳ ಮೇಲೆ ನಂಬಿಕೆಯನ್ನು ಬಿಟ್ಟು ನಮ್ಮ ಕಾರ್ಯ ಅಲ್ಲಲ್ಲಿಯ ನಮ್ಮ ಧರ್ಮದ ಕಾರ್ಯ ಐತ ಮಿತ್ತೆ ನಂಬಿಕೆಯನ್ನು ಬಿಡುದು ಅಲ್ಲಿ ದೇವರ ಮಿತ್ತ ನಂಬಿಕೆ ದೇವರು ಬರ್ತಾರೆ ಅಲ್ಲಿಯ ದೇವರ ಕ್ರಿಸ್ತನ ಮಂತಿನ ಕಾರ್ಯದ ಮಿತ್ತ ನಂಬಿಕೆ ಇದಿಲ್ಲ ನಿರ್ಜೀವ ಕರ್ಮ ನಿಯಮದ ಕರ್ಮದ ಮಿತ್ತ ನಂಬಿಕೆ ಬಿಡುದು ದೇವರ ನಿಮಿತ್ತ ನಂಬಿಕೆ ಬರ್ತಾರೆ ನಮ್ಮ ನಿಯಮ ಏನೆಲ್ಲ ದೇವರ ಉದ್ಧಾರ ಸಾಧ್ಯ ಇತ್ತು ನಿಯಮ ನಮ್ಮ ದೇವರನ್ನು ಪವಿತ್ರ ನಿಯಮ ನಮಗೆ ಪಾಪಕ್ಕೆ ಬಲ ಬರ್ತದೆ ಓ ಬಂದ್ಕೊಂಡ್ಕೊಂಡು ನಾವೀಗ ಮಲ್ಕೊಂಡು ನಿಯಮ ಪಾಪಕ್ಕೆ ಬಲ ಬರ್ತದೆ ಯಾಕೆ ನಾವು ನಿಯಮದ ಮಿತ್ತ ನಂಬಿಕೆ ಬಿಡುದು
ದೇವರನ್ನ ಬಿತ್ತು ನಂಬಿಕೆ ದೊಡ್ಡ. ಅದಕ್ಕೆ ಸೆಕೆಂಡ್ ವಾಕ್ಯ ಸ್ನಾನ ಹಸ್ತಾರ್ಪಣೆಗಳ ವಿಷಯವಾಗಿ ಉಪದೇಶ, ಸತ್ತವರಿಗೆ ಪುನರುತ್ಥಾನವು, ನಿತ್ಯವಾದ ನ್ಯಾಯ ತೀರ್ಪು ಉಂಟೆಂಬುದು, ಇವುಗಳನ್ನು ಪದೇ ಪದೇ ಅಸ್ಥಿವಾರವಾಗಿ ಹಾಕದ ಕ್ರಿಸ್ತನ ವಿಷಯವಾದ ಪ್ರಥಮ ಬೋಧನೆಯನ್ನು ಕುರಿತು ಇನ್ನೂ ಮಾತಾಡದೆ ಪೂರ್ಣವಾದ ತಿಳುವಳಿಕೆಗೆ ಸಾಗುತ್ತಾ ಹೋಗೋಣ. ತಿಳುವಳಿಕೆ ಸಾಗುತ್ತಾ ಹೋಗೋಣ. ನಮ್ಮ ದೇವರು ಆಲ್ರೆಡಿ ಆಶೀರ್ವಾದ ನಮಗೆ ಕೊಡ್ತೇವೆ. ಏಸು ಇನ್ನ ಉಳವಿಂಡ ಈ ಆಶೀರ್ವಾದ ಇನ್ನ ಉಳವಿಂಡು ಪ್ರೈಜಲ ನಮಗೆ ಬೇತೆ ಗ್ಲಾಸ್ ಕೊಟ್ಟು ನಗತ್ತೆ ದೇವರೇ ಆಶೀರ್ವಾದ ಕೊಡ್ತೇರು ಆಲ್ರೆಡಿ. ಅಲ್ಲೆಲಿಯಾ ನಮ್ಮ ಆಶೀರ್ವಾದ ನಿಧಿ. ಅಲ್ಲೆಲಿಯಾ ಕ್ರಿಸ್ತ ನಮ್ಮಲ್ಲಿ ದೇವರ ಆಶೀರ್ವಾದ ನಮ್ಮಲ್ಲಿ, ಅಬ್ರಾಹ್ಮನ ಆಶೀರ್ವಾದ ನಮ್ಮೊಳಗೆ ಸಿಕ್ಕದಂದ್ರೆ ನಮಗೆ ಮನುಷ್ಯ ಆಶೀರ್ವಾದ ದೇವರೇ ಕೊಡ್ತೀರ ಆಶೀರ್ವಾದ. ಪ್ರೈಜಲ ಎನ್ನ ಫಲ ಹಿಂಗ್ ಪಂಡೇರವರ ಎನ್ನ ಮಗಳಿಗೆ ಮದ್ಮೆ ಉಂಡು ಆಶೀರ್ವಾದ ಕೊರಬಲ್ಲ ಗೊತ್ತಾ, ಯಾಕೆ ಬಿಲಿಯವರತ್ತು ಆಶೀರ್ವಾದ ಕೊರಬಲ್ಲ ಯಾನ್ಕೊಂಡೆ ದೇವರ ಆಶೀರ್ವಾದ ಕೊಡ್ತೀರಾ ಯಾಕಂದ್ರೆ ಏಸು ಬಂದ ಆಶೀರ್ವಾದ ಬೆತ್ತಿನ ದಿನ ಉಳೆ ಬರ್ಕೊಂಡು ಯಾನ್ ಏರ್ ಆಶೀರ್ವಾದ ಕೊಡ್ತೀನಿ. ಅಲ್ಲೆಲಿಯಾ ದೇವರ ಅವೇಕ್ ಕೊಡ್ತೀಯ ಯಾನ್ ಮತ್ತೆ ಏನ್ ಟೆನ್ಷನ್ ಅವು ದೇವರ ಕೊಟ್ಟು ಆಶೀರ್ವಾದ ಕೊಡ್ಚ ಯಾನ್ ಮತ್ತೆ ಇಂಚಿಂತ ಕೇಳೋಣ. ಅಲ್ಲೆಲಿಯಾ ಕೂತಿದ್ಯ ದಯಪಂಡ ಅಸಲು ದೇವರು ಕೊಡ್ಚಂಡ ಯಾನ್ ಹಿಂಗ ಯಾನ್ ದೇಬೋದು ಪ್ರೈಸ್ ಲಾರ್ಡ್. ಐಗತ್ರ ನಮಗೆ ಆಲ್ರೆಡಿ ದೇವರ ಆಶೀರ್ವಾದ ಕೊಡ್ತೀರಾ. ಆ ಆಶೀರ್ವಾದ ಪುದರ್ ಏಸು ಬಂದ ಲೆಪ್ಪುನಾಗ ಈನೊಳೆ ಬೈದರು ಆಶೀರ್ವಾದ ಈನೊಳೆ ವಾಸ ಮಂತದುಂಟು ಪ್ರೈಸ್ ಲಾರ್ಡ್. ಅಬ್ರಾಹ್ಮಣ ಆಶೀರ್ವಾದ ನಮಗೆ ಆಲ್ರೆಡಿ ಸಿಕ್ಕದಂಡು ಅವು ನಂಬಿಕೆ ಕಣ್ಣಿಗೆ ಕಾಣದನ್ನು ನಿಜವೆಂದು ತಿಳ್ಕೊಳ್ಳೋದು ಆಗಿದೆ. ಪ್ರೈಸ್ ಲಾರ್ಡ್. ನಮ್ಮಿನ್ನು ಆ ಮನುಷ್ಯರು ಎಲ್ಲರೂ ದಾರಿ ತಪ್ಪಿ ನಡೀತಾರೆ, ಎಲ್ಲರೂ ಕೆಲಸಕ್ಕೆ ಬಾರದವರು, ದೇವರ ಭಯ ಒಬ್ಬರಿಗೂ ಇಲ್ಲ ಅಂತೀರು. ಹೋಗಿ ಏನು ಆಶೀರ್ವಾದ ಏನೇನು ನೋಡಬಹುದು ಖಾಲಿ ದೇವರಿನ ಆಶೀರ್ವಾದ ಏಸು ಬಂದ ಪುದರ್ ಆಶೀರ್ವಾದ ಲೇದಾರಿ ನೋಡ ಬೈದನ್ನು ಈ ಆಶೀರ್ವಾದ ನಿಧಿ ಆತರಿದೆ. ಪ್ರೈಸ್ ಲಾರ್ಡ್. ನೀವು ಭೂಮಿಗೆ ಉಪ್ಪಾಗಿದ್ದೀರಿ, ನೀವು ಭೂಮಿಗೆ ಬೆಳಕಾಗಿದ್ದೀರಿ, ನಮ್ಮನೆ ಆಶೀರ್ವಾದ ನಿಧಿ ದೇವ್ರು ಮಲ್ತೀರು. ಅಲ್ಲೆಲ್ಲಿಯಾ ಧರ್ಮಡೆಂಚಿನ ನಮ್ಮ ಆಶೀರ್ವಾದಕ್ಕೆ ತೊಂದ್ರೆ ಆಡೇಡಿ ಪಪ್ಪ ಅನ್ಬತ್ತು ನಮ್ಮ ದೇವಡನೇ ಆಶೀರ್ವಾದಕ್ಕೆ ತೊಂದ ಆಲ್ರೆಡಿ ನಮ್ಮ ಈನೊಳ್ಳೆ ಆಶೀರ್ವಾದ ಕೆಲಸ ಮಾಡಿ ಕೊಡಂಜಿ ಸಾಯ್ಬೇರು ಕೊಡು ಅಂತೀರಿ ಬಟ್ ಕುಳ್ಳಾಡ್ದು ಎನ್ನ ಮಗಳಿಗೆ ಹುಷಾರಿಜ್ಜಿ ಆದಿ ದಿನ ಅಂಡು ಜ್ವರ ಬುಡ್ಪಿನಜ್ಜಿ ಎಲ್ಲಿಯ ಬಾಲೆ ಜ್ವರ ಬುಡ್ಪಿನಜ್ಜಿ ಬಾರಿ ಸೀರಿಯಸ್ ಉಂಡು ಇಂಜೆ ಮಾಡ್ಕೊಂಡು ಎಂಟೆ ಮಾಡಿ ಹುಷಾರಿಜ್ಜಿನ ಎಂಟೆ ದಯಮಾಡಿ ದೇವರಿಗೆ ಮೈಮೇಗೆ ಹತ್ರ ಮಲ್ತಿರೋ ನಾಶಗತ್ರ ಮಲ್ತೀನಿ ಅದು ಬಿಲಿವಾರ ಬುಡದಿ ಬಿಲಿವರ್ ಹತ್ತು ಆರು ಬಿಲಿವಾರ ಯಾಕಂದ್ರೆ ಅವ್ರು ದೇವರ ಆ ಬುಡದಿನ ಈಗ ವಿಶ್ವಾಸ ಕಣ್ಣೀರ ಅಂಚೆ ಮಲ್ದರು ಪ್ರಾರ್ಥನೆ ಇಂತ ಲಕ್ಕೋಲ್ಲ ಅಲ್ಪಂಡೆ ಪ್ರಾರ್ಥನೆ ಮಲ್ತೆ ಬೈರಂದ್ರೆ ಭಾಳ ಲಕ್ಕನ ಮಾರ್ರೆ ಇಂದು ಆಶೀರ್ವಾದ ನಮ್ಮ ಪ್ರೈಸ್ ಲಾರ್ಡ್. ದೇವರಿಗೆ ಕೊಡ್ತೀನಿ ಆಶೀರ್ವಾದ ನಮ್ಮ ಆಲ್ರೆಡಿ ಉಂಡು ನಮ್ಮ ನಾವು ತಿರಿಯೋಣ ಆತಿ ನಮ್ಮ ತಿರಿಯೋಣ ಬಾಕಿ. ಅಲ್ಲಲ್ಲಿಯಾ ಇದು ಬೈಬಲ್ ಓಲುಂಡಿತ್ತೆ ಬೈಬಲ್ ಓಲುಂಡು ನಮ್ಮ ಉಳ್ಳಾಯುಂಡು ಏಸು ವಚನ ಏಸು ಅದು ಕುದರ ವಚನ ಬಂದು ಬಿದಾರ ಅದನ್ನ ದೇವರ ವಾಕ್ಯ ಈ ಲೈದಾರಿ ಇನ್ನ ಉಳ್ಳಾಯುಂಡು ಆಲ್ರೆಡಿ. ಅಲ್ಲಲ್ಲಿಯಾ ನಮ್ಮ ಪಿದೇ ಬಗ್ಗೆ ಓದುಂದಾಗಿ ಕೊಂಡು ಆರು ಪಾತೆರ್ನಾಗ ಆ ಶಬ್ದ ಗೊತ್ತೇ ಪಾತೆರ ಆರು ಪಾತೆರ್ನ ಆ ಶಬ್ದ ಪರಿಚಯಕ್ಕೆ ಮಾತ್ರ ಓದು ನಮ್ಮ ಆರು ಪಾತೆರ್ನಾಗ ಆ ಶಬ್ದ ನಮಗೆ ಅರ್ಥಾರಿಗೆ ಮಾತ್ರ ಓದು ಒಂದು. ಅಲ್ಲಲ್ಲಿಯಾ ಆಲ್ರೆಡಿ ಬೈಬಲ್ ಇರ್ನೊಳ ಬೈದನು ಏಸು ನೀರು ಲೆತ್ತಾರ ಏಸು ಇರ್ನೊಳ ಬೈದರ್ ಪಂಡ ಪೂರ ಬೈಬಲ್ ಇರ್ನೊಳ ಉಂಟು. ಅಲ್ಲಲ್ಲಿಯಾ ಅವು ಪಾತೆರ್ನಾಗ ಗೊತ್ತು ಆ ಭಾಷೆ ಅರ್ಥ ಅವಡ ದೈಕಂದು ಓದು ಅದೇ ಭಾಷೆಯಲ್ಲಿ ಪಾತಿರೋರು ಅಲ್ಲಲ್ಲಿ ಬೇರೆ ಭಾಷೆಯಲ್ಲಿ ಪಾತಿರೋದು. ಅಲ್ಲಲ್ಲಿಯಾ ಮತ್ತೆ ಮಲೆಯಲ್ಲಿ ಗೊತ್ತಿದ್ದೇನೆ ಮಲೆಯಲ್ಲಿ ಕಲ್ಪಿ ದಯಪಂಡ ಮಲೆಯಲ್ಲಿ ಅರ್ಥ ಹೊಡ್ಕೊಂಡು ಏನು ತುಳುಬಾದ್ರೆ ಅರ್ಥ ಆಗ್ಬಿಡ ಅಂಚೆ ಬೈಬಲ್ ಓದುದು ದಯಪಂಡ ಆರ್ನ ಶಬ್ದ ನಮ್ಮ ಅರ್ಥ ಯಾರಿಗೆ ಮಾತ್ರ ಬೈಬಲ್ ಓದ್ರು. ಬೈಬಲ್ ಆಲ್ರೆಡಿ ನಮ್ಮ ಒಳಗೆ ಉಂಟು. ಪ್ರೈಸ್ ಲಾರ್ಡ್. ಏಸು ನಮ್ಮ ಲೆತ್ತ ಬಲ್ಲೆ ಬಂದು ನಮ್ಮ ಒಳಗೆ ಬೈತಾರೆ ಅದು ಏಪಲ ಬುಡ್ದು ಹೋಗ್ತಿದ್ದ ಬೈಬಲ್ ಬುಡ್ದು ಹೋಗ್ಬಿಟ್ಟು. ಪ್ರೈಸ್ ಲಾರ್ಡ್. ಅಲ್ಲಿಗೆ ನಾವು ಒಳಗೆ ಇದೇ ಕೂತಿಲಾಗತ್ತ ನಾವು ನಂಬದ ಜೀವನ ಅಲ್ಪ. ಪ್ರೈಸ್ ಲಾರ್ಡ್. ನನ್ನವಾದ ನೀತಿವಂತರು ನಂಬಿಕೆಯಿಂದ ಬದುಕೋಣ. ನಾವು ನಂಬಿಕೆ ಜೀವನ ಹಾಕ್ಲಿ ನಾವು ತೂಪಿನ ಜೀವನ ಹಾಕ್ಲ. ಪ್ರೈಸ್ ಲಾರ್ಡ್. ನಂಬಿಕೆ ಕಣ್ಣಿಗೆ ಕಾಣದನ್ನು ನಿಜವೆಂದು ತಿಳ್ಕೊಳ್ಳೋದು ಆಗಿದೆ. ಹೇಳ್ಬೇಕು ಮತ್ತು ದೇವರ ಚಿತ್ತವಾದರೆ ಹೀಗೆ ಸಾಗುತ್ತಾ ಹೋಗುವೆವು. ದೇವರ ಚಿತ್ತವಾದರೆ ಸಾಗುತ್ತಾ ಹೋಗುವೆ. ದೇವರ ಇಚ್ಛೆ ನಮಗೆ ಏಸುನು ಪ್ರಕಟ ಮಂತಂದಿಗೆ ಹೋಗ್ತಾರೆ. ನಮಗೆ ಏಸು ಮಂತಿನ ಕೆಲಸ ನಮಗೆ ಪ್ರಕಟ ಮಂತದ್ದು ಅವೇ ನಮಗೆ ಇಪ್ಪನ ಏರ್ಕೇನು ದೇವರ ವಿಚಾರ ಗಂಜಿನ ಮಾಡಿ ಕೊಡುಗೇನು ಏಸುನ್ ತೆರೆಯೋಣ ಆರೇನು ಕಡಪುಣ ದೇವರನ್ನು ತೆರೆಯೋಣ ಅವೇ ದೇವರ ಮೆಚ್ಚಿನ ಕೆಲಸ. ಪ್ರೈಸ್ ಲಾರ್ಡ್. ಆರೇ ನಮ್ಮ ಏಸುನು ಪ್ರಕಟ ಮಂತದ್ದು ದೇವರ ಮಂದಿನ ಕಾರ್ಯ ಕಂಪ್ಲೀಟ್ ಆದ ಆತಂದ್ರೆ ನಮಗೆ ಮಲ್ಪರದ ಅಲಜ್ಜಿ ನಮ್ಮ ಕಾರ್ಯ ನಂಬುದ ಜೀವನ ಮಾಡ್ತಾರೆ ಮಾತ್ರ. ಅಲ್ಲೆಲ್ಲಿಯಾ ನಂಬುದ ಜೀವನ ಮಾಡ್ತಾರೆ. ನನ್ನವಾದ ನೀತಿವಂತರು ನಂಬಿಕೆಯಿಂದಲೇ ಬದುಕುವರು. ನಂಬಿಕೆ ಅದ ಗೊತ್ತಾನೆ ನಮ್ಮ ಕಾರ್ಯ ದೇವರೇ ಬೊಚ್ಚಿ ನಮ್ಮ ನಂಬಿಕೆ ಕೊಟ್ಟು ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವ ಅಸತ್ಯವಂತ. ಅಲ್ಲೆಲ್ಲಿಯಾ ಫೋನ್ ಮತ್ತೆ ಬೊಕ್ಕ ಫೋನ್ ಮಾಡ್ಬಿಡು ಇದು ಯಾವನ್ನ ಇರುವಲ್ಲ 6 ಜನ ಅಣ್ಣ ಬಿಡೋದು ಎನ್ನ ಫೋನ್ ಪೋತು ಚೆಕ್ ಮಾಡ್ಬಿಡ ನನ್ನ ಮೊಬೈಲ್ ಯಾನ್ ಪಾತ್ರೆ ಬಲ್ಲಿಂದ ಅರಡ 6 ಫೋನ್ ಬೈದಿಂದ ಚೆಕ್ ಅಂತ ತೂಪಿನಿ ಇದು ಯಾನ ಫೋನ್ ಹಂಚಿಕೊಡ್ರಿ ಚೆಕ್ ಮಾಡ್ಬೇರ ಕೋಡೆ ದೇವರ ಆನೆ ಎದುರು ಅಲ್ಲ ಬಾಳೆಲ್ಲ ಕದ್ಬಂದು ನಾನು ಅಲ್ಲ ಬಟ್ ದೇವ್ರು ಮಲ್ತಿ ನಾವು ಕೆಲಸ ಗೊತ್ತಾನದೆ ದೇವರು ಮಲ್ತೇವೆ ಬಟ್ ಅಂಚಿನ ಅಭಿಷೇಕ ನಮ್ಮಲ್ಲ ಉಂಡು ದೇವ್ರ ಮಂತ್ರಿ ಯಾನ್ ಮಂತ್ರ ಹೆಚ್ಚು ಕೆಲಸ ನಿಕ್ಲಿ ಮಾಡ್ತಾರೆ. ದೇವ್ರ ಮಂತ್ರಿ ಅಮ್ಮೇರಿ ಏನೇನು ಕಡ ಕೊಡ್ಲಿಕ್ಕ ಯಾನಿಕ್ಲೇ ಗುಣಗಳು ಕಡ ಕೊಡಿ ಯಾನ್ ಮಂತ್ರ ಹೆಚ್ಚ ಕಾರ್ಯಗಳು ಮಾಡ್ಬಾರ್ದು. ಏನು ನಾವು ಪ್ರತಿಯೊರೆಲ್ಲ ಬಂತಿನಾರು ಅಲ್ಲಿಲ್ಯಾ ಸ್ಪೆಷಲ್ ಜನ ಇರಲಿಜ್ಜಿ ಎಲ್ಲರೂ ದಾರಿ ತಪ್ಪಿ ನಡೀತಾರೆ. ಎಲ್ಲರೂ ಕೆಲಸಕ್ಕೆ ಬಾರದವರು ದೇವರ ಭಯ ಒಬ್ಬರಿಗೂ ಇಲ್ಲ.
ಎಲ್ಲ ಪೇಷಂಟ್ ಜನ ಮಾತ ಪಾಪಡು ಹುಟ್ಟದ ಪಾಪಡು ಜೀವನ ಬಂದದ್ದು ನಾವು ಸೈರ ಲೈಕ್ ಅದನ್ನ ಜನಕ್ಕೆ ಅಲ್ಲಿ ಎತ್ತದು ಆ ಅಭಿಷೇಕ ನಮ್ಮ ಲೈಫ್ ಆಡ್ತಿರೋದು ಆಲ್ರೆಡಿ ಅಲ್ಲೆಲ್ಲಿಯ ಪೌಲನ್ ಬೆರಿಯ ನಾನು ನಂಬಿದವನು ಆದ ಕಾರಣ ಮಾತಾಡ್ತೇನೆ ಇದು ನಂಬುವರ ಇದು ಪಾತಿರ್ಲಿ ಪ್ರೈಸ್ ಪಾತಿರ್ಲಿ ಇದು ನ್ಯಾಯತೀರ್ಪ ಇರೋ ದೇವ್ರ ನ್ಯಾಯತೀರ್ಪ ಪಾದ ಇದನ್ನ ಅಪರಾಧ ಇಂಜಿರೆ ಪಾಪಡು ಬಿರುಡೆ ಮಾಡ್ತಿರು ಸಾಪಡು ಬಿರುಡೆ ಮಾಡ್ತಿರು ಒಂದು ಸತ್ಯ ಸಿದ್ಧಿಕನ ಇದ್ದರು ಆ ರೀತಿ ಪಾತಿರ್ಲಿ ಏನು ಹೊಸ ಸೃಷ್ಟಿ ಪ್ರೈಸ್ ಏಸು ಇರೋ ವಾಸ ಅಂತ ಹೊಂದಿದ್ರು ಏಸು ನನ್ನ ನಾನು ಮಾಡಿದ ಹೆಚ್ಚ ಕಾರ್ಯ ನೀವು ಮಾಡಿದ್ರಿ ಏಸು ಮಂದಿರ ಹೆಚ್ಚ ಕಾರ್ಯ ನೀವು ಮಾಡಿ ಬಹಳ ಫಳ ಕೊಟ್ಟು ದೇವರಿಗೆ ಮಹಿಮೆ ತಿಕ್ಕೊಂಡು ಬರ್ತೇನೆ ಅಲ್ಲೆಲ್ಲಿಯ ನಮ್ಮ ನಂಬದ ದೇವರಿಗೆ ಮಹಿಮೆ ಕೊಡೋದಿನ ಕಾರ್ಯ ಬಂದದ ಪ್ರೈಸ್ ಅಲ್ಲ ನಮ್ಮನ್ನಾಗಿ ದೇವರಿಗೆ ಗೌರವ ತಿಕ್ಕೊಂಡು ಬಂದ್ರೆ ಯಾನ ಮಂದಿ ಹೆಚ್ಚ ಕಾರ್ಯಗಳು ಭೂಮಿ ಮಾಡ್ತಾರೆ ದಯಮಂಡ ಏಸು ಬಂದಿರು ಆಮೇಲೆ ಏನೇನು ಕಡಪಡ್ಲಿಕ್ಕೆ ಅನ್ನಿಗೆ ಕಡಪಡ್ದೆ ಅಲ್ಲೆಲ್ಲಿಯ ಇದು ಏಸು ಗೆಂಚಿನ ಅಧಿಕಾರ ಅವೇ ಅಧಿಕಾರ ಏಸು ನಮ್ಮನ್ನ ಕೈ ಕೊಡ್ತೇವೆ ನಿಖಿಲ್ ಪೋಲೆ ಕಾರ್ಯ ಮಾಡ್ಲಿಕ್ಕೆ ಪಾತಿರ್ಲಿ ಅವಾಗ ನಮ್ಮ ಮಹಿಮೆ ನಿಖಿಲ್ ತೂಪ ಬರ್ತೇವೆ ಶಿಷ್ಯರಲ್ಲಿ ಏನಂತಾರೆ ಹೋಗಿ ಪಾತ್ರ ಸುಮ್ಮ ಅಂತಾರೆ ದೇವರ ಅಕ್ಲೊಟ್ಟಿಗೆ ಕೆಲಸ ಬಂದದ್ದು ಆ ಚಮತ್ಕಾರ ಮಂತ್ ತೋಜ ಅಂತಾರೆ ಒಂದು ವಾಕ್ಯ ಎನ್ನ ಬಂತೀನಿ ಪ್ರೈಸ್ ಅಲ್ಲ ಎರಡು ಸ್ಪೆಷಲ್ ಜನದಲ್ಲ ಇದ್ದಿ ನಮ್ಮ ವಾಕ್ಯ ಕೊಡನಾಗ ದೇವರ ಏನು ಪ್ರೂವ್ ಮಾಡ್ತಾರೆ ಆ ವಾಕ್ಯ ಎನ್ನ ಅಲ್ಲಿಯ ಪ್ರೈಸ್ ಅಲ್ಲ ಅಲ್ಲಲ್ಲಿ ಒಂದು ಸಾರಿ ಆದುದರಿಂದ ನಿಮ್ಮಲ್ಲಿರುವ ಭೂ ಸಂಬಂಧವಾದ ಭಾವಗಳನ್ನು ಸಾಯಿಸಿರಿ. ಜಾರತ್ವ, ಬಂಡುತನ, ಕಾಮಾಭಿಲಾಷೆ, ದುರಾಶೆ, ವಿಗ್ರಹಾರಾಧನೆಗೆ ಸಮವಾಗಿರುವ ಲೋಭ ಇವುಗಳನ್ನು ವಿಸರ್ಜಿಸಿ ಬಿಡಿರಿ. ಇಂಥ ಸ್ವಭಾವ ಪವಿತ್ರಾತ್ಮ ಈ ಸ್ವಭಾವವನ್ನು ನಾಶ ಮಾಡ್ತಾರೆ ನಮ್ಮ ವಿಗ್ರಹಾರಾಧನೆ, ಮಾಟ, ಅಗೆತನ ಈ ಸ್ವಭಾವ ಹೊತ್ತು ಬೈದಿನ ಇದು ಅದ ಮಾಡ್ತು ಬೈದಿನ ಸ್ವಭಾವ ದೇವರು ಬೈದಿನ ಸ್ವಭಾವ ಪ್ರೈಸ್ ಅಲ್ಲ ಅದ ದೇವರು ಮಂತ್ರ ಇಂಜ ಮಾಡ್ತಾರೆ ತನ್ನ ಸ್ವರೂಪಡು ತನ್ನ ಒಲಿಕೆಗೆ ಸರಿಯಾದ ಮನುಷ್ಯ ಸೃಷ್ಟಿ ಮಾಡ್ತಾರೆ ಪ್ರೈಸ್ ಅಲ್ಲ ಚೈತಾನ್ಯ ತನ್ನ ಕೈಗೆ ತಂದು ಆಯನ ಸ್ವಭಾವ ನಮ್ಮೊಳಗೆ ಪಾಡ್ದು ಆ ಸ್ವಭಾವ ನಾಶ ಮಾಡ್ತೀವಿ ಇಂಚ ನಮ್ಮದತ್ತು ಪವಿತ್ರಾತ್ಮ ಮೂಲಕ ಪ್ರೈಸ್ ಅಲ್ಲ ಪವಿತ್ರಾತ್ಮ ಎನ್ನ ಸರಿಯಾದ ಸ್ವಭಾವ ನಾಶ ಅನ್ಪ್ಲೆ ಈಗ ಏಸು ಇಚ್ಛೆಲ್ಲ ಈರು ನಡಪಲಿ ಏನಾರು ಸಾಧ್ಯ ಈರು ಬೈದಾರೆ ನಡೈ ಅಲ್ಲಲ್ಲಿಯೇ ಈಗ ಗೈಡ್ ಮಾಡ್ಲಿ ಈಗ ವಾಕ್ಯದ ಮೂಲಕ ನಡಪೇರೆ ಕಲ್ಪಲಿ ಪವಿತ್ರಾತ್ಮ ನಮ್ಮ ನಡಪರೆ ಕಲ್ಪಲಿ ನಮ್ಮ ಶಕ್ತಿ ನಮ್ಮ ದಾಳಮಂತ್ರ ಸಾಧ್ಯ ಗೊತ್ತಾಗಲಿ ದೇವೇನ ಶಕ್ತಿ ಆರ್ನ ಆತ್ಮದ ಬಲಟ ನಮ್ಮ ಅಲ್ಪಲ್ಪಿನ ನಮ್ಮ ಶಕ್ತಿ ನಮ್ಮ ದಾಳಮಂತ್ರ ಶಕ್ತಿ ಯಾಕಂದ್ರೆ ದೇವ್ರ ಧನ್ಯವಾದ ಕೊಡ್ಕ ನಮ್ಮ ದೇವ ನಮ್ಮ ದೇವ್ರ ನಾಶ ಬಿಡ್ತಿದ್ಯಾರು ಆರ್ನ ಪವಿತ್ರಾತ್ಮ ಪಾಡ್ದು మన ಪೂರ ಬದುಕುನಂಚಿನ ಯೋಗ್ಯ ನಮಗೆ ಕೊಡ್ತೇವೆ. ಇವುಗಳ ನಿಮಿತ್ತ ದೇವರ ಕೋಪವು ಉಂಟಾಗುತ್ತದೆ. ಪೂರ್ವದಲ್ಲಿ ನೀವು ಸಹ ಈ ದುರ್ಭಾವಗಳ ಅಧೀನದಲ್ಲಿದ್ದು ಈ ಕೆಲಸಗಳನ್ನು ನಡೆಸುತ್ತಿದ್ದೀರಿ. ಪೂರ್ವದಲ್ಲಿ ಕ್ರೋಧ ಮಂತ ಮಾತ್ರ ಬುಡ್ಚನ ಕೆಲಸ ಪೂರ ಮಂತೋಯ್ತ ನಮ್ಮ ಸರಿಯಾದೆ ಅಂಡ ದೇವರ ಅಂಚಿನ ಸ್ವಭಾವದಾಗಲೇನು ತನ್ನ ಕೈಟಿಗೆ ತಂದು ತನ್ನ ಅಭಿಷೇಕ ನಮ್ಮ ಪಾಡ್ದು ಆರ್ ನಮ್ಮ ಮಹಿಮೆಯನ್ನು ಪ್ರಕಟ ಮಾಡ್ತೀರ ಆ ಪಾತ್ರ ಅಂದ್ರೆ మనం ಮಾಡ್ತೇವೆ ಪ್ರೈಸ್ ಅಲ್ಲ ಐಕಾತ ಈ ಪಾತ್ರ ಯಾರಿಗೆ ಒಪ್ಪಿಸಲು ಕೊಡ್ತಾನೆ ನಮ್ಮ ದೇವರೇ ಈ ಇಚ್ಛೆಂಡು ಅವು ಮನ್ಪ್ಲೇ ಕೊಡ್ತಾರೆ ಪ್ರೈಸ್ ಅಲ್ಲ ಅವು ಕಾರ್ಯ ಅಂಚ ಪ್ರಾರ್ಥನೆ ಮಾಡ್ಕೊಂಡು ಇತ್ತ ದೇವ್ರ ಲಕ್ಕ ಹಿಡಿದಿನ ಬಾಲ್ಯ ಮಾಡಿ ಕೋಳಿ ಬರ ಲಕ್ಕವ್ರೇನು ಬಯ್ಯ ಬೋಣ ಅಂದ್ರೆ ಬಾಳ ಲಕ್ಕದ ನಾವು ತಗೊಂಡ್ಲ ದಾಯ ಕಾರಣ ಆ ಆಶೀರ್ವಾದ ದೇವರ ಆಶೀರ್ವಾದ ಪ್ರೈಸ್ ಅಬ್ರಾಹ್ಮಣ ಆಶೀರ್ವಾದ ದೇವರನ್ನ ಯೇಸುನ ಕುದಾಡ ನಮ್ಮ ಮಹಿಮೆ ಬುಳ್ಳಿ ಬಂಗಾರ ಏನಜ್ಜಿ ಯೇಸುನ ಕುದಾರುಂಡು ಅಲ್ಲೆಲ್ಲಿಯ ಆ ಕುದಾಡ ಲಕ್ಕ ನಡಪಲಿ ಅಂಡ್ ಆ ದಿನ ದಾಲ ಐಜಿ ಅಲ್ಲ ಯೇಸುನ ಕುದಾಡ ಪೂರ ಹಾಕೊಂಡಿದ್ದೆ ಪ್ರೈಸ್ ಅಲ್ಲ ಡಾಕ್ಟರ್ ಬಂದ ಲಾಸ್ಟ್ ಕೈ ತೆರ್ಪೆ ಡಾಕ್ಟರ್ ಎನ್ನ ಕೈ ದಾಲಜಿ ದೇವರನ್ನ ಕೈ ಅಲ್ಲೆಲ್ಲಿಯ ಅವೇ ದೇವರ ನಮ್ಮೊಳಗೆ ಇಲ್ಲ ಏರು ಡಾಕ್ಟರ್ ಕೈ ತೆರ್ಪೆ ಪಡ್ತಾರೆ ದೇವರನ್ನ ಕಟ್ಟಿಕೊಂಡು ಅವೇ ದೇವರು ನಮ್ಮೊಳಗೆ ವಾಸ ಮಾಡ್ತಾರೆ ಪ್ರೈಸ್ ಎಲ್ಲರಲ್ಲಿ ಕಾರ್ಯ ನಡೆಸ್ತಾನೆ ಎಲ್ಲರ ಮೂಲಕ ಕಾರ್ಯ ಪ್ರತಿಯೊಂದು ಜೀವನದ ದೇವ್ರ ಕಾರ್ಯ ಉಂಟು ಏರು ನಂಬುವರ ಆಗ್ಲೇ ಮಹಿಮೇನೆ ತುಪ್ಪ ಪ್ರೈಸ್ ಅಲ್ಲ ಏನ್ ನಂಬಿರ ನಮ್ಮ ಮಹಿಮೇನ ಅದೇ ತುಪ್ಪ ಹೇಳ್ಬೇಕಾ. ಈಗಲಾದರೂ ಕ್ರೋಧ, ಕೋಪ, ಮತ್ಸರ, ದೂಷಣೆ, ಬಾಯಿಂದ ಹೊರಡುವ ದುರ್ಭಾಷೆ ಇವುಗಳನ್ನು ವಿಸರ್ಜಿಸಿ ಬಿಡಿರಿ. ಅಲ್ಲಲ್ಲಿಯ ದುರ್ಭಾಷೆ, ಕ್ರೋಧ ವಿಸರ್ಜಿತ ಪಡ ಹೆಂಚಿನ ಬುಡ್ದು ದೇವರ ನಡೆ ಕೊಡು ಅನ್ಪಿನ ಇಜ್ಜಿ ದೇವರೇ ಬುಡ್ಪಾಲೆ ನಮ್ಮ ಸಾಧ್ಯ ಅಲ್ಲೆಲ್ಲಿಯ ದೇವರೇ ಈ ಸೋಬಟ್ ಬುಡ್ಪಾಲೆ ಎನ್ನ ಈ ದುರ್ಭಾಷೆ ಅಂದು ಕ್ರೋಧ ಅರ್ದು ಈ ನಡೆ ಬಿಡ ಮನ್ಪರೆ ಬೈದಿನ ಏನ್ ಬೇಕು ನನಗೆ ತಿಳಿಯಪಡಿಸಿ ಬಂತಾರೆ ನಿಕ್ಲೆ ಬೋರ್ಡ ಏನೇನ ಬನ್ಲಿ ದಯಪಂಡ ಯಾರಿಗೆ ದಾಯ ಎಂಚ ಬಂದ ಹೊರನೆ ಬಿಡ್ಕೊಳ್ಳಿ ಇತ್ತು ನಾರೀಕರಲ್ಲಿ ಹೊರನೆ ಬಿಟ್ಕೊಳ್ಳಿ ದಾಯ ಪಂಡಿ ಬಗ್ಗೆ ಪನ್ಲೆಂದು ಬಡ ನಮಗೆ ಗೊತ್ತವಡು ಬಿಡುಗಡೆ ದೇವರೇ ದಿಕ್ಕು ನಾವು ಅಲ್ಲೆಲ್ಲಿಯ ಹೊರನೆ ಬಿಟ್ಕೊಂಡು ನಮ್ಮ ಕೂಡ ಐನೇ ಹೊಲ್ಪಗಳು ಪ್ರೈಸ್ ಅಲ್ಲ ನಮ್ಮ ದೇವರೇ ನಮ್ಗೆ ದಿಕ್ಕಿರ ನಮ್ಮ ಆಡ ಪಾತೆರಡು ಆರ ಕಾರ್ಯ ಮಾಡ್ಕೊಡು ಅಲ್ಲೆಲ್ಲ ಮಲ್ತಿನ ಕಾರ್ಯ ಅನುಭವ ನಮ್ಮ ಮೆಂಚಿಗೆ ದೊರೆತೇನೆ ಬಿಟ್ಪಲ್ಲಿ ಎನ್ನ ಸ್ವಭಾವ ಬಿಟ್ಪಲ್ಲಿ ಈ ಕ್ರೋಧದ್ದು ಬಿಟ್ಪಲ್ಲಿ ಈ ಜಗಳದ ಸ್ವಭಾವದ ಬಿಟ್ಪಲ್ಲಿ ಈ ನಫರತ್ವನ್ನ ಸ್ವಭಾವ ಈ ಬಿಟ್ಪಲ್ಲಿ ಪ್ರೈಸ್ ಅಲ್ಲ ಆರು ಕ್ರೀಡೆ ಮಾಡ್ತಾರೆ ಯಾರೊಂದು ಪ್ರಾಣ ಕುರಿಬೇಕು ಎಂಚಿನ ಬರ್ಪಿಗೆ ಅಂತ ಪ್ರಾಣಾರ್ಧ ಮಲ್ಲ ಇಂಚಿನ ಗೆದ್ದಿದೆ ಅಲ್ಲಲ್ಲಿಯ ಇಂಚಿನ ಬೋಡಿ ಎಣ್ಣ ಪಲ್ಲೆ ಆ ವಿಷಯದ ಚಿಂತೆ ಮಾಡ್ಕೊಚ್ಚಿ ನಿಕ್ಲಿಗೆ ಬೋಡಾಯಿನ ಎಣ್ಣ ಪಲ್ಲೆ ಬರ್ತೀರಿ ಪ್ರೈಸರ್ ಏನ್ ಬಂತೇನೆ ನಮಗೆ ಪ್ರಾಣ ಕೊಟ್ಟಿನಾರು ಬಂತೇನೆ ಪ್ರೈಸರ್ ಅಲ್ಲಲ್ಲಿಯ ಆಡಲಿ ಒಬ್ಬರಿಗೊಬ್ಬರು ಸುಳ್ಳಾಡಬೇಡಿರಿ. ಒಬ್ಬರಿಗೊಬ್ಬರು ಸುಳ್ಳಾಡಬೇಡಿ. ನೀವು ಪೂರ್ವ ಸ್ವಭಾವವನ್ನು ಅದರ ಕೃತ್ಯಗಳ ಕೂಡ ತೆಗೆದಿಟ್ಟು ನೂತನ ಸ್ವಭಾವವನ್ನು ಧರಿಸಿಕೊಂಡಿದ್ದೀರಲ್ಲವೇ? ನೂತನ ಸ್ವಭಾವವನ್ನು ಪೂರ್ವ ಸ್ವಭಾವವನ್ನು ತೆಗೆದುಬಿಟ್ಟು ನೂತನ ಸ್ವಭಾವವನ್ನು ಧರಿಸಿಕೊಂಡು ನಮ್ಮ ಹೊಸ ಸ್ವಭಾವ ತೆಗೆದು ನಮಗೆ ಪ್ರೈಸರ್ ಇಂಥ ಪವಿತ್ರಾತ್ಮ ನಮಗೆ ಹೊಂದಾಣಿಕೆ ಮಾಡ್ತಿದ್ದೆ ಒಳ್ಳೆಯದು ಇದಕ್ಕೆ ಗೊತ್ತಿಲ್ಲ ಈ ಸಮುದ್ರ ಉಂಡತಿ
ಸಮುದ್ರ ಕಜೋದಕ್ಲಿಗೆ ಒಂತೆ ಕೊಟ್ಟಂತೆ ತಪ್ಪಿದ್ದಾರೆ ಹಾಕೊಂಡು ಡೈದಲ್ಲ ಇದು ಪವಿತ್ರಾತ್ಮ ನಮಗೆ ಕೊಡ್ತಾರೆ ಒಳ್ಳೆ ಆ ನಮಗೆ ಆ ಸರ್ವ ಸ್ವಭಾವ ಒಳ್ಳೆ ತೀರ ಹುಟ್ಟಿದಾರು ಉಳ್ಳ ಈತ್ ಕೊರ್ಪೇರ ಹೆಂಗೆ ಶಮನಾಟಿ ನಡು ಹುಟ್ಟಿದಾರು ಅಲ್ಲಲ್ಲಿಯ ಯಮಣ ಇಂಜಿ ಮಾರ ತಪ್ಪಾಂಡು ಅಲ್ಲಲ್ಲಿಯ ಇದನ್ನ ನಮ್ಮ ಇಂಜಿ ನಾವು ಶಮನಾಟಿ ನೋಡೋದು ಬೇತಕ್ಕೆ ಶಮನಾಟ ಜನ ಅಲ್ಲಲ್ಲಿಯ ಇದು ನಮ್ಮ ಆರು ಉಳ್ಳಾಡು ಆ ಕಚ್ಚಿಡಾಣ ಗೆತ್ತದು ಆ ನಮ್ಮ ಮಗನ ಸ್ವಭಾವ ಬಲಪರಿಗೆ ಅಂದ್ರೆ ಪವಿತ್ರಾತ್ಮ ಕೊಡ್ತಾರೆ ಹೋಲಿ ಸ್ಪಿರಿಟ್ ಕೊಡ್ತಾರೆ ಆರು ಜಬರ್ದಸ್ತಿ ಕೆಲಸ ಆಗ್ತಾರೆ ನಮಗೆ ಅಲ್ಲಲ್ಲಿಯ ಈ ದಿನ ಇದೆ ನಮ್ಮ ಕಂಡವು ಬೀಜ ಪಾಡುವ ಬೀಜ ಪಡೆದು ಜಪ್ಪುವ ತನ್ನಷ್ಟೇ ಗಿಡ ಹಾಕು ತನ್ನಷ್ಟೇ ಬುಳೆ ಹಾಕು ತನ್ನಷ್ಟೇ ಬರ್ದುಂಡು ಬೊಕ್ಕ ಕೊಯ್ಯ ಇರ್ಬೇಕು ಅಲ್ಲಿಯ ದೇವನ ಬೀಜ ನಮ್ಮಲ್ಲಿ ಪಾಡ್ದೇದು ಅವು ತನ್ನಷ್ಟೇ ಬಲಕೊಂಡು ತನ್ನಷ್ಟೇ ಫಲ ಬರ್ಬಿಡು ತನ್ನಷ್ಟೇ ಪಡೆದಿ ಬಗ್ಗೆ ದೇವ ತನ್ನ ಕಡಬಿಡ್ರು ಕಡ್ತದೆ ನಮ್ಮ ಮೂಲಕ ಪಾಡ್ಬಾರ್ದು ಪ್ರಯೋಜನ ಯಾಕಂದ್ರೆ ನಮ್ಮ ದೇವನ ಕೈ ನಮ್ಮ ಜೀವನ ಒಪ್ಪಿಸಲು ಕೊಡ್ತಾ ಆ ಜಬರ್ದಸ್ತಿ ಕಾರ್ಯಗಳು ಪ್ರತಿಯೊಂದು ಜೀವನದಲ್ಲಿ ಕಾರ್ಯ ಮಾಡ್ತಾರೆ ಪ್ರಯೋಜನ ಎಲ್ಲ ತೂಪರ್ ಎನ್ನ ಜೀವನ ಹೆಚ್ಚಿನ ಜೀವನ ಈ ನಮ್ಮ ಹೆಚ್ಚ ಬಂದಿ ಆಗ್ತದೆ ಅಲ್ಲಲ್ಲಿಯ ನನ್ನ ಜೀವನದ ಆತ್ಮ ನಮ್ಮೊಳಗೆ ಉಂಟು ಅದಕ್ಕಾಗಲಿ ಈ ಸ್ವಭಾವವು ಅದನ್ನು ಸೃಷ್ಟಿಸಿದಾತನ ಹೋಲಿಕೆಯ ಮೇರೆಗೆ ದಿನೇ ದಿನೇ ನೂತನವಾಗುತ್ತಾ ಪೂರ್ಣ ಜ್ಞಾನವನ್ನು ಉಂಟು ಮಾಡುತ್ತದೆ. ದಿನೋ ದಿನ ಹೊಸದು ಬಂದು ಪ್ರಯೋಜನ ನಮ್ಮ 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 ಆಲೋಚನೆ ಮಾಡ್ಕೊಂಡ ವಿಷಯ ಅದು ತೆರಿವುള്ള ಜಾಸ್ತಿ ಕೆಲಸ ದೇವ್ರ ನಮ್ಮ ಜೀವನ ಮಾಡ್ಬೋದು ಆ ಜೀವನ ನಮ್ಮ ಮನುಷ್ಯ ನಪ್ರದ್ ಮಾಡ್ತಾನ ಅವೇ ಜಾಗ ನಾವು ಪ್ರಾರ್ಥನೆ ಮಾಡ್ತಾರೆ ಮಾಡ್ಕೋ ಎಂಚ ಅವು ಪವಿತ್ರ ಆತ್ಮ ನಮ್ಮಳ ಈತ ಪರಿವರ್ತನೆ ಕಾಣ್ತಾರೆ ದಯಮಾಡಿ ಹೊಸತ್ತು ಆತ್ಮ ಹೊಸ ಸೃಷ್ಟಿ ಮಾಡ್ತಾರೆ ನಮ್ಮ ಅಲ್ಲಲ್ಲಿಯ ಆ ಕಲ್ಲ ಹೃದಯಕ್ಕೆ ಮಾಸ ಹೃದಯ ಕೊಡ್ತಾರೆ ಆ ಹೃದಯ ಪ್ರಾಣಿ ಕೊಡ್ತಾರೆ ನಮಗೆ ಅಲ್ಲಲ್ಲಿಯ ವಿಷಯ ಮಾಡ್ಕೊಂಡು ನಿಕ್ಕಿದೇರಿ ಇತ್ತು ಕ್ಷಮ ಅಂತಾರೆ ಅಲ್ಲಲ್ಲಿಯ ಏ ತಪ್ಪು ಅಂತ ನಿಕ್ಕಿದೇರಿ ಕ್ಷಮ ಅಂತಾರೆ ಆಯ್ನ ತಪ್ಪು ಕ್ಷಮ ಅಂತ ಆಯಾಗದ್ರ ಪ್ರಾರ್ಥನೆ ಮಾಡ್ಕೊ ದುಮ್ಮ ನಮ್ಮ ವಿರೋಧ ಮಾಡ್ತಿದ್ರೆ ಆಗ ಕೂಡ ಪಿರ ಎಂಚ ಮಾಡ್ಬಿಟ್ಟು ಪ್ಲಾನ್ ಮಾಡೋದಿಪ್ಪ ನಮ್ಮ ಅಲ್ಲಲ್ಲಿಯ ಇತ್ತೆ ದೇವರೇ ಕ್ಷಮೆ ಆಗ್ಲಿ ಹೆಂಗ್ ಬಂದ ತಪ್ಪು ನಾ ಲೆಕ್ಕಾಗಿತ್ತು ನೋಡಿ ಅಲ್ಲಲ್ಲಿಯ ಹೆಂಗಿರುತ್ತೋ ಕ್ಷಮ ಅಂತಾರೆ ತಮ್ಮಿ ಏನ ಕ್ಷಮ ಅಪ್ಪ ಇವತ್ತು ಸಂತೋಷ ಆಗೋದು ನಮ್ಮ ಕಡೆ ಈತ ಈ ಪಗೆ ಕಟ್ಟಿಂದ ತಡೆಯಾರ ಜಪ್ಪು ನಾವು ಗೊತ್ತಿಲ್ಲ ಲಕ್ಕನ ಅವಿ ಕೊತ್ತೋದಿ ಕ್ಷಮ ಆಗ್ಲಿಗೆ ಈತ ನೀವು ಫ್ರೀ ಆಗ್ಬಿಡು ಅಯ್ಯೋ ದೇವ್ರು ಏತು ನೀ ಅಸನ್ನ ಜೀವನ ಭೂಮಿ ಅಲ್ಲಲ್ಲಿಯ ಆ ಪಾಪದ ಸ್ವಭಾವ ನಾಶ ಮಾಡ್ತಾನ ದೇವಿನ ಸ್ವಭಾವ ನಮ್ಮ ಜೀವನ ಬಲವಂತ ಹೋಗ್ತೀನಿ ಪ್ರಯೋಜನ ಯಾ ನಾನು ಬಲ್ಲಿಗೆ ಸೈಪಿನೇ ದೇವನ ಪವಿತ್ರಾತ್ಮಲೇ ಬಂದೆ ಅರೆ ಒಂದು 1000 ವರ್ಷ ಬದುಕೊಳ್ಳಿ ಇಂಚಾಟ ಖುಷಿ ಇಂಥದ್ದು ಉಲ್ಲಾಸ ಅರೆ ಬಾಬ್ರಿ ಇಂಚೆಲ್ಲ ಜೀವನ ದಿಕ್ಕು ನಮ್ಮ ಮನುಷ್ಯ ಅಲ್ಲಲ್ಲಿ ಕಟ್ಟರ ಮನಸ್ಸಾಗ್ಲಿ ಅಂದ್ರೆ ಕಟ್ಟರ ಅದು ಹೊರಿಯಾಗದೆ ಕಟ್ಟೊಂದು ಪೆಟ್ಟು ಬಂದದ್ದು ಬಿಸತಿ ಪಟ್ಟು ತಲೋಟ್ ಬಂದು ತಿರುಗಿನ ಜನಕ್ಕೆ ಆರ್ನ ಪವಿತ್ರ ಅಭಿಷೇಕ ಬತ್ತು ಸಾಧ್ಯ ದಿಕ್ಕಿನ ಮಾಡೋದು ದೇವರೇ ಈ ಇಂಚ ಒಂದು 1 ವರ್ಷ 1000 ವರ್ಷ ಬದುಕಲಿ ಒಂದು ದಿನ ಅಂಚಿನ ಅಂಜಿ ದೇವರು ನಮಗೆ ಹೊಸತ್ತು ಆತ್ಮ ಕೊಡ್ತೀರ ಅಲ್ಲಲ್ಲಿಯ ಹೊಸತ್ತು ಮನಸ್ಸು ಕೊಡ್ತೀರ ಕಿಸ್ತನ ಮನಸ್ಸು ನಮಗೆ ಸಿಕ್ಕಿದ್ರು ಪ್ರಯೋಜನ ಆ ಮನಸ್ಸು ನಮ್ಮ ವಿಜಯಪ್ಪ ನಮ್ಮ ಸ್ವಭಾವಕ್ಕೆ ಕಿಸ್ತನ ಮನಸ್ಸು ನಮ್ಮ ವಿಜಯಪ್ಪ ಪ್ರಯೋಜನ ಅದಕ್ಕೋದ್ಲಿ ಇದನ್ನು ಧರಿಸಿಕೊಂಡಿರುವವರಲ್ಲಿ ಗ್ರೀಕನು ಯಹೂದ್ಯನು ಎಂಬ ಭೇದವಿಲ್ಲ. ಸುನ್ನತಿ ಮಾಡಿಸಿಕೊಂಡವರು ಸುನ್ನತಿ ಮಾಡಿಸಿಕೊಳ್ಳದವರು ಎಂಬ ಭೇದವಿಲ್ಲ. ಮ್ಲೇಚ್ಛೆ ಊಣ ಎಂಬ ಹೆಸರುಗಳಿಲ್ಲ. ಆಳು ಒಡೆಯ ಎಂಬ ಭೇದವಿಲ್ಲ. ಆದರೆ ಕ್ರಿಸ್ತನೇ ಸಮಸ್ತರಲ್ಲಿಯೂ ಸಮಸ್ತವೂ ಆಗಿರುವ ಜನ್ಮಕ್ಕೆ ತಂದಿರ ಶೆಟ್ಟಿಯ ಪೂಜಾರಿಯ ಬ್ರಾಹ್ಮಣ ಮಾತು ದೇವರ ಜೋಗ್ಲು ಪ್ರೈಜರ ಒಂದೇ ಮನಸ್ಸು ಒಂದೇ ಆತ್ಮ ಒಂದೇ ದೀಕ್ಷಾ ಸ್ನಾನ ಒಂದೇ ನಿರೀಕ್ಷೆ ಒಂದೇ ಆಸೆ ಪ್ರೈಜರ ಪೂರ ಸಹೋದರನಾಗಿ ಒಂದೇ ಆತ್ಮ ಒಂದೇ ಅಮ್ಮೆಡ ಪುಟ್ಟಿನ ಪ್ರೈಜರ ಆಯ್ ಮಲ್ಲ ಜಾತಿ ಮೇಲೆ ನಾವು ದೇವನ ಜೋಗ್ಲಲ್ಲ ಭೇದ ಭಾವನೆಗೆ ಹೋಗ್ತೀವಿ ಪ್ರೈಜರ ಸಂಘಟಿಗೆ ಸಾವಿರ ಒಳ್ಳೆಯರು ಪೂಜಾರಿ ಒಳ್ಳೆಯರು ಬ್ರಾಹ್ಮಣರು ಒಳ್ಳೆಯರು ಪೂರ ಒಳ್ಳೆಯರು ಪಣ್ಣ ಒಂದೇ ಅಮ್ಮೆನ ಜೋಗ್ಲ ಅವು ಮೋಕೆ ಪ್ರೈಜರ ಒಂದೇ ಆತ್ಮ ಎಂಚ ಫಸ್ಟ್ ಎಂಚ ದೇವರು ಕೊಟ್ಟು ಆದಾಮಲ್ಲ ಅವಾಗೆಲ್ಲ ಒಂದೇ ಮನಸ್ಸು ದೇವನ ಸ್ವಭಾವ ಇತ್ತು ಪ್ರೈಜರ ಆಯ್ತು ಕಲೆ ಹೊಂಡಿದಾರು ಸೈತಾನ ಸ್ವಭಾವ ಬೈದಾರೆ ಇದು ನಮ್ಮ ಅವೇ ಸ್ವಭಾವ ಪುಟ್ಟದ ದೇವರು ಕೂಡ ಈತ ಮಗನ ಸ್ವಭಾವ ನಾವು ಹೊಸತ್ತು ಪುಟ್ಟದ ಅಲ್ಲಲ್ಲಿ ರೋಮ್ 8 5 10 ರೋಮ್ 8 5 ರೋಮೇನ ಚಾಪ್ಟರ್ ನಂಬರ್ ಎಷ್ಟು ಶರೀರ ಭಾವವನ್ನು ರೋಮ 8 5 5 ಶರೀರ ಭಾವವನ್ನು ಅನುಸರಿಸುವವರು ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಪವಿತ್ರಾತ್ಮನನ್ನು ಅನುಸರಿಸುವವರು ಪವಿತ್ರಾತ್ಮನಿಗೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ. ಶರೀರ ಸಂಬಂಧಪಟ್ಟ ಮನಸ್ಸಿಡುತ್ತಾರೆ ಅಲ್ಲಲ್ಲಿಯ ಆತ್ಮವನ್ನು ಅನುಸರಿಸುವರು ಅಂತ ಮಾಡ್ತಾರೆ. ಆತ್ಮ ಸಂಬಂಧಪಟ್ಟವರು ಆ ಜ್ಞಾನ ಕೊಡ್ತಾರೆ ನಮಗೆ, ಸರ್ವಜ್ಞಾನ ಕೊಡೋದಿಲ್ಲ. ಸರ್ವ ಬಿಡಬೇಡ ಅವನಿಗೆ ಬಡಿ ನಾನು 2 ಜನ ಕರ್ಕೊಂಡು ಬರ್ತೇವೆ ಸರಸ್ವಭಾವ ಅಲ್ಲಲ್ಲಿಯ ನಾವೆಂತ ಮಾಡ್ತೇವೆ, ಇಲ್ಲ ನಿನಗೆ ದೇವರು ಕ್ಷಮೆ ಮಾಡಿದ್ದಾನಲ್ಲ ನೀನು ಅವನಿಗೆ ಕ್ಷಮಿಸು. ಅದು ಆತ್ಮದಲ್ಲಿ ನಡೆಸುವ ಆತ್ಮದ ಮನಸ್ಸಿಡ್ತಾನೆ.
ಸರದ ಸಂಬಂಧಪಟ್ಟಲ್ಲಿ ಮನಸ್ಸು ಇಡ್ತಾರೆ. ಅದಕ್ಕೆ ಏನು ಹೇಳುದು, ಸಹೋದರ ಸ್ನೇಹ ಬೇಕು ನನಗಂದ್ರೆ ಅಂತ ಕೇಳ್ತಾರೆ. ಆತ್ಮದಲ್ಲಿ ಯಾರು ನಡೀತಾರ, ಆತ್ಮದ ಗೈಡೆನ್ಸ್ ಮಾಡ್ತಾರ ಅಂತವರ ಸ್ನೇಹ ಮಾಡಿ ಅಂತ ಹೇಳ್ತಾರೆ. ಅಲ್ಲೆಲ್ಲಿಯ ಅವ್ರನ್ನ ಆತ್ಮದ ಜ್ಞಾನದ ಗೈಡೆನ್ಸ್ ಕೊಡ್ತಾರೆ, ಭೂಲೋಕದ ಗೈಡೆನ್ಸ್ ಕೊಡ್ತಾರೆ. ರಪ್ಪ ಆಯ್ತಾ, ಹೋಗು ಕೋರ್ಟಿಗೆ ಹೋಗು, ಬಿಡ್ಬೇಡ, ಅವನಿಗೆ ಒಳ್ಳೆ ವಕೀಲನ್ನು ಹಿಡಿದು, ನನಗೆ ಗುರ್ತ ಇದೆ, ಆ ವಕೀಲನ್ನು ನಾನು ಮಾಡಿ ಕೊಡ್ತೇನೆ ಅಂತ. ಅಲ್ಲೆಲ್ಲಿಯ ಎಲ್ಲ ಖಾಲಿ ಆದ್ಮೇಲೆ ಹೇಳ್ತೇನೆ, ನಿಮ್ಮ ಮಂಗ ಮರ ಬಿಡ್ಬೇಕಿತ್ತು ಜಾಗ ಎಂತಕ್ಕೆಲ್ಲ ಮಾಡಿ ಅಲ್ಲೆಲ್ಲಿಯ ಸರಿಯಾ ಆತ್ಮದ ಅಂತ ಹೇಳ್ತಾನೆ. ಬೇಡ ಮರೆ, ದೇವರು ಹೇಳಿದ್ದಾರೆ ಆಸ್ತಿ ನಷ್ಟ ಪಟ್ಟರೆ ಏನು ಬಿಡು, ನನಗೆ ಸ್ವರ್ಗದಲ್ಲಿ ಪಾಲಿದೆ, ನಿನ್ಗೆ ಎಂತ ಚಿಂತೆ ಮಾಡ್ತೀಯ. ಅಲ್ಲೆಲ್ಲಿಯ ಏಸಿರುವಾಗ ಇಬ್ರು ಸಹೋದರರು ಬರ್ತಾರೆ ಯೇಸುನಲ್ಲಿಗೆ, ನನ್ನ ತಂದೆಯ ಆಸ್ತಿಯನ್ನು ಪಾಲು ಮಾಡಿಕೊಡು ಅಂತ. ಹಾಗೆ ಯೇಸು ಒಂದು ಕಥೆ ಹೇಳ್ತಾರೆ. ಒಬ್ಬ ಔಷಧಿ ಮಾಡಿದ, ಔಷಧಿ ಇಷ್ಟು ಜಾಸ್ತಿ ಆಯ್ತು, ಇಡ್ಲಿಕ್ಕೆ ಜಾಗ ಇಲ್ಲ, ಗುದ ಮಾಡಿ ಇನ್ನೊಂದು ಗುದ ಸ್ಟಾಕ್ ಮಾಡಿದ. ಆ ರಾತ್ರಿ ದೇವರನ್ನ ಕರ್ಕೊಂಡು ಹೋಗ್ತಾರೆ, ಕೇಳ್ತಾರೆ, ನೀನು ಹಾಕಿದ್ದು ಯಾರಿಗೆ ಬೇಕು ಮರೆ, ಅದು ಇವತ್ತು ರಾತ್ರಿ ಕೊಂಡು ಹೋಗ್ತಾರೆ ನಿನಗೆ ಅಂತ. ಅಲ್ಲೆಲ್ಲಿಯ ಅದು ಲೋಕದಲ್ಲಿ ಆಸ್ತಿ ಇಟ್ಟುಕೊಂಡು ದೇವರ ವಿಷಯದಲ್ಲಿ ಜ್ಞಾನಿ ಆಗಲಿಲ್ಲ ಅಂದ್ರೆ ಏನು ಪ್ರಯೋಜನ ಇಲ್ಲ. ನಮ್ಮ ಔಷಧಿಯ ಪರಲೋಕದ ಔಷಧಿಯ, ನಮ್ಮ ಜ್ಞಾನ ಪರಲೋಕದ ಜ್ಞಾನ. ಅಲ್ಲೆಲ್ಲಿಯ ಈಗ ನಮ್ಮದ ಗೈಡ್ ತಗೊಂಡು ನಾವು ಆತ್ಮದ ಗೈಡ್ ಕೊಡ್ತೇವೆ ಅವನಿಗೆ, ಇದು ಬಿಡು, ಕ್ಷಮಿಸುವವರಿಗೆ. ಅಲ್ಲೆಲ್ಲಿಯ ಬಿಟ್ಟು ಬಿಡು, ನಿಮಗೆ ದೇವರು ಕೊಡ್ತಾರೆ, ನೀನು ಒಂದಲ್ಲ ನಿಮ್ಗೆ 10 ದೇವರು ಕೊಡ್ತಾರೆ, ಕ್ಷಮಿಸಿಬಿಡು, ಬಿಟ್ಟು ಬಿಡು. ನಾವು ಅವನಿಗೆ ಸಂಬಂಧ ಅನುಸರಿಸೋದು ಹಾಗೆ ಇದು ಮಾಡೋದಿಲ್ಲ, ಅವನು ಪವಿತ್ರಾತ್ಮದಲ್ಲಿ ಜ್ಞಾನ ಕೊಡ್ತೇನೆ ನಾವು. ಅಲ್ಲೆಲ್ಲಿಯ ಆಗ ಅವನು ಹೇಳ್ತಾನೆ, ಒಳ್ಳೆದಾಯ್ತು ನೀವು ಹಾಕಿದ್ ಮರ, ಎಲ್ಲಿಗೆ ಹೋಗ್ತೀನಿ ನಾನು, ಅದು ವಾಪಸ್ ಸಿಗ್ತದೆ ನನಗೆ ಅಂತ ಹೇಳ್ತಾರೆ. ದೇವರು ಕೊಡಿಸ್ತಾರೆ. ಅದು ದೇವರ ಬಲವಾದ ಹಸ್ತಕ್ಕೆಲ್ಲ ನಿಮ್ಮನ್ನು ತಗ್ಗಿಸ್ಕೊಳ್ಳಿರಿ, ಆತನ ತಕ್ಕ ಸಮಯದಲ್ಲಿ ನಿಮಗೆ ಮೇಲೆ. ಅಲ್ಲೆಲ್ಲಿಯ ದೇವರ ಬಡವಾದ ಹಸ್ತ ನಮ್ಮನ್ನು ತಗ್ಗಿಸ್ಕೊಂಡ್ರೆ ಸರಿ ಸಮಯದಲ್ಲಿ ಮೇಲೆ ಎತ್ತಾರೆ, ನಮ್ಮನ್ನು ನಿರಾಶೆಯಲ್ಲಿ ಕೊಡುದಿಲ್ಲ. ದೇವರ ಯಾವ ಈಗ ನೋಡಿದ್ರೆ ಹೇಗೆ ಮಾರೆ, ಅಲ್ಲ ನಾವು ಈಗ ಬಿಟ್ಟು ಬಿಡ್ರೆ ಎಲ್ಲ ಜಾಗ ನಾವು ಬಿಟ್ಟು ಬಿಡ್ಬೇಕಾ? ದೇವರು ನಿಮ್ಮನ್ನು ಬರ್ಬಾದಾಗ್ಲಿಕ್ಕೆ ಕರೆದಾರ? ಇಲ್ಲ, ದೇವರು ನೀವು ಸರಿಯಾಗಿ ಇರ್ಬೇಕಂತ ಕರೆದಾರೆ. ಸೈತಾನ್ ನಿಮ್ಮನ್ನು ನಾಶ ಮಾಡ್ಲಿಕ್ಕೆ ಕರೀತಾನೆ. ಅಲ್ಲೆಲ್ಲಿಯ ಅವನ ಜ್ಞಾನ ಕೊಡ್ತಾನೆ, ನಾಶ ಮಾಡ್ಬೇಕಂತ ಹೋಗಿ ಹಿಡಿದು ಎಲ್ಲ ಖಾಲಿ ಆದ್ಮೇಲೆ ಹೇಳ್ತಾನೆ, ನೀನು ಮೂರ್ಖ, ಎಂತಕ್ಕೆ ಅವನಿಗೆ ಬಿಟ್ಟು ಬಿಡ್ಬೇಕಂತ ಮತ್ತೆ ಹೇಳ್ತಾನೆ ಖಾಲಿ ಆದ್ಮೇಲೆ. ಅಲ್ಲೆಲ್ಲಿಯ ಮೊದಲೇ ಹೇಳುದಿಲ್ಲ, ದೇವರು ಮೊದಲೇ ಹೇಳ್ತಾರೆ. ಅಲ್ಲೆಲ್ಲಿಯ ಚಿಂತೆ ಮಾಡ್ಬೇಡ, ನಾನಿದ್ದೇನೆ. ಅಲ್ಲೆಲ್ಲಿಯ ನಿಮ್ಗೆ ನಾನೇ ನಿನ್ನ ಪಾಲು, ಎಂತಕ್ಕೆ ಚಿಂತೆ ಮಾಡ್ತೀಯ ಅಂತ. ಪ್ರಯೋಜನ ಅದ್ರ ಮೇಲೆ ಶರೀರ ಭಾವದವುಗಳ ಮೇಲೆ ಮನಸ್ಸಿಡುವುದು ಮರಣ. ಅಲ್ಲೆಲ್ಲಿಯ ಸರ ಮೇಲೆ ಮನಸ್ಸಿಟ್ಟರೆ ಲಾಸ್ಟಿಗೆ ಮರಣ. ಅದರಲ್ಲಿ ಪವಿತ್ರಾತ್ಮನವುಗಳ ಮೇಲೆ ಮನಸ್ಸಿಡುವವರು ಜೀವವು ಮನಶಾಂತಿಯೂ ಆಗಿದೆ. ಪವಿತ್ರಾತ್ಮ ಮೇಲೆ ಮಾಡಿದ್ರೆ ಜೀವ ಮತ್ತೆ ಮನಶಾಂತಿ. ಪ್ರಯೋಜನ ಖುಷಿ ಆಗ್ತದೆ. ಮತ್ತೆ ಲಾಸ್ಟ್ ಅದು ಮಾಡಿದ ಮೇಲೆ ಒಳ್ಳೆದಾಯ್ತು ಮರ, ನೀವು ಸಿಕ್ಕಿದ್ದು ನನಗೆ, ಇಲ್ಲದ್ರೆ ನಾನು ಅಲ್ಲಿ ಹೋಗಿ ಏನೆಲ್ಲ ಆಗ್ತಿದ್ದೆ, ನೀವೊಂದು ಒಳ್ಳೆದಾಯ್ತು. ಅಲ್ಲಿ ಅವ್ನಿಗೆ ಮನಸ್ಸಾಂತಿ ಸಿಗ್ತದೆ ಲಾಸ್ಟಿಗೆ. ಅದಕ್ಕೆ ನಾವು ಆತ್ಮನಾಂಶದ ಗೈಡ್ ಕೊಡ್ತೇವೆ ಲೋಕಕ್ಕೆ, ಜನಕ್ಕೆ. ನಮ್ಮಲ್ಲಿ ಯಾರು ಬರ್ತದೆ ಅವರಿಗೆ ಆತ್ಮದ ಜ್ಞಾನ ಕೊಡ್ತೇವೆ. ಪ್ರಯೋಜನ ಶರೀರ ಸಂಬಂಧವ ಅದರ ಮೇಲೆ ಮನಸ್ಸು ಇಡ್ತಾನೆ, ಆತ್ಮದವ ಆತ್ಮ ಸಂಬಂಧ ಮೇಲೆ ಮನಸ್ಸು ಇಡ್ತಾನೆ. ಪ್ರಯೋಜನ ಆತ್ಮದ ಜ್ಞಾನ ಅವನಿಗೆ ಹೇಳ ಒಳ್ಳೆದಾಯ್ತು ನಿಮ್ಮ ಬಳಿಗೆ ಬಂದ, ಒಮ್ಮೆ ಸಂತೋಷ ಪಡ್ತಾನೆ, ಅವನಿಗೆ ಸಂತೋಷದ ಕಾಲ ಬರ್ತದೆ. ಕಾರಣ ಏನು? ಆತ್ಮದ ಕಿವಿಗೊಟ್ಟಿದೆ ನಾವು. ಅಲ್ಲೆಲ್ಲಿಯ ಯಾಕೆಂದರೆ ಶರೀರ ಭಾವಗಳ ಮೇಲೆ ಮನಸ್ಸಿಡುವುದು ದೇವರಿಗೆ ಶತ್ರುತ್ವ. ಸರ್ವ ಮೇಲೆ ಮನಸ್ಸಿಡುವುದು ದೇವರಿಗೆ ಶತ್ರುತ್ವ. ಅಂತ ಮನಸ್ಸು ದೇವರ ನಿಯಮಕ್ಕೆ ಒಳಪಡುವುದೂ ಇಲ್ಲ. ಒಳಪಡುವುದಕ್ಕಾಗುವುದೂ ಇಲ್ಲ. ಅಲ್ಲೆಲ್ಲಿಯ ಶರೀರಾಧೀನ ಸವರು ದೇವರಿಗೆ ಮೆಚ್ಚುಗೆ ಆಗುದಿಲ್ಲ. ಅಲ್ಲೆಲ್ಲಿಯ ದೇವರಿಗೆ ಶತ್ರುತ್ವ ಆಗ್ತದೆ. ಅದಕ್ಕೆ ನಾವು ಪವಿತ್ರಾತ್ಮ ಜ್ಞಾನ ಕೊಟ್ಟಿದ್ದಾರೆ, ಪವಿತ್ರಾತ್ಮ ವಿಷಯ ಕೊಟ್ಟಿದ್ದಾರೆ ನಮ್ಮೊಳಗೆ. ಆಲ್ರೆಡಿ ದೇವರ ಮನಸ್ಸು ಸಿಕ್ಕಿದೆ ನಮಗೆ. ಅಲ್ಲೆಲ್ಲಿಯ ಆ ಮನಸ್ಸಿನಿಂದ ನಾವು ಜ್ಞಾನ ಕೊಡ್ತೇವೆ ಒಬ್ಬರಿಗೊಬ್ಬರಿಗೆ. ವಾಕ್ಯದ ಮೂಲಕ ದೇವರ ವಾಕ್ಯ ಹೀಗೆ ಹೇಳ್ತದೆ, ಇದಕ್ಕೆ ನೀನು ಬಗ್ಗು, ದೇವರನ್ನು ಹೆತ್ತಾನೆ ಮೇಲೆ ಅಂತ. ಅಲ್ಲೆಲ್ಲಿಯ ಕಂಗಲಾಗಿ ದೇವರು ಬಿಡುದಿಲ್ಲ. ಶರೀರ ಭಾವಾಧೀನರು ದೇವರಿಗೆ ಮೆಚ್ಚುಗೆಯಾಗಿರಲಾರರು. ಶರೀರ ಭಾವಾಧೀನರು ದೇವರಿಗೆ ಮೆಚ್ಚುಗೆ ಆಗಿರಲಾರರು. ನೀವಾದರೂ ನಿಮ್ಮಲ್ಲಿ ದೇವರ ಆತ್ಮನು ವಾಸವಾಗಿರುವುದಾದರೆ ಶರೀರ ಭಾವಾಧೀನರಲ್ಲ, ದೇವರ ಆತ್ಮನಿಗೆ ಅಧೀನರಾಗಿ. ನಾವು ಶರೀರ ಭಾವ ಆಧೀನರಲ್ಲ, ದೇವರ ಆತ್ಮನಿಗೆ ಅಧೀನವಾಗಿದ್ದೇವೆ. ಪ್ಯೂರ್ ದೇವರ ಆತ್ಮ ನಮ್ಮೊಳಗಿದೆ. ನಾವು ಆತ್ಮದಲ್ಲಿ ಜೀವಿಸುವರು. ನಮಗೆ ಆತ್ಮಜ್ಞಾನ ಕೊಡ್ತದೆ. ಯಾವ ಸಮಯದಲ್ಲಿ ದೇವರು ವಾಕ್ಯ ತೋರಿಸ್ತಾರೆ, ನೋಡು ಇದು ನನ್ನ ವಾಕ್ಯ, ಇದನ್ನು ಮೀರಿ ಹೋಗ್ಬೇಡ. ಅಲ್ಲೆಲ್ಲಿಯ ಇದರಲ್ಲಿ ಜೀವನ ಇದೆ. ಅದಕ್ಕೆ ನಾವು ಕೂಡಲೇ ನಿಮ್ಮಿಚ್ಛೆ ಆಗಲಿ ನಾವು ಸರೆಂಡರ್ ಆಗ್ತೇವೆ. ನಮಗೆ ತಕ್ಕ ಸಮಯದಲ್ಲಿ ದೇವರು ಹೆತ್ತ ನಮ್ಮ ನಿರಾಶೆ ಆಗಲಿ ಬಿಡುದಿಲ್ಲ, ನಮ್ಮನ್ನು ಕಂಗಲಾಗಲಿ ಬಿಡುದಿಲ್ಲ. ಒಂದು ದಿವಸ ನಾವು ನಿತ್ಯ ಇರ್ತೇವೆ, ಮನಶಾಂತಿಯಾಗಿ ನಿತ್ಯ ಇರ್ತೇವೆ. ಕಾರಣ ಏನು? ನಾವು ದೇವರ ಆಜ್ಞೆಗೆ ವಿಧೇಯರಾಗಿದ್ದೇವೆ, ದೇವರ ಮಾತಿಗೆ ವಿಧೇಯರಾಗಿದ್ದೇವೆ. ಅವರು ನಮ್ಮನ್ನು ಹೆತ್ತಾರೆ. ಯಾವನಿಗಾದರೂ ಕ್ರಿಸ್ತನ ಆತ್ಮವು ಇಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ. ಕ್ರಿಸ್ತನ ಆತ್ಮ ಇಲ್ಲದಿದ್ದರೆ ಕ್ರಿಸ್ತನವನಲ್ಲ. ಬುಲಕದಲ್ಲಿ ಬಹಳ ಜನ ಕ್ರಿಸ್ತಿಯರಿದ್ದಾರೆ. ನಾನು ಕ್ರಿಸ್ತನ, ನಾನು ಯೇಸುವಿಗೆ ನಾನು ಗೊತ್ತಿಲ್ಲ ಅಂತ ಹೇಳ್ತೇನೆ. ಕಾರಣ ಏನು? ದೇವರ ಆತ್ಮ ಜನ್ಮ ತಗೊಳ್ಳಿಲ್ಲ, ಕ್ರಿಸ್ತನ ಆತ್ಮ ಇಲ್ಲ. ತಂದೆ ತಾಯಿಗಳನ್ನು ಕ್ರಿಸ್ತನ ಅಂತ ಹೇಳಿದ್ದಾರೆ ಅಷ್ಟೇ, ಕ್ರಿಸ್ತನ ಆತ್ಮದ ಜನ್ಮ ತಗೊಳ್ಳಿಲ್ಲ. ಯೇಸು ನಾನು ಕಡೆಗೆ ಬರ್ತಾರೆ, ಬಹಳ ಜನ ಬರ್ತಾರೆ, ನಾನು ಕ್ರಿಸ್ತನು ನಿಮಗೆ ಗುರ್ತಿಲ್ಲ ಅಂತ ಹೇಳ್ತಾರೆ. ಎಂತಕ್ಕೆ ಗುರ್ತಿಲ್ಲ? ಸ್ವಭಾವೇ ಬದಲಿ ಆಗ್ಲಿಲ್ಲ, ಆದಾಮನ ಸ್ವಭಾವೇ ಬದಲಿ ಆಗ್ಲಿಲ್ಲ. ಅಲ್ಲೆಲ್ಲಿಯ ಪವಿತ್ರಾತ್ಮನಿಗೆ ಕೊಡ್ಲೇ ಇಲ್ಲ ಜೀವನ, ಪವಿತ್ರಾತ್ಮನ ಪರಿವರ್ತನೆ ಮಾಡಿ ಕೊಡ್ಲೇ ಇಲ್ಲ. ಆದ ಕಾರಣ
ಆದ ಕಾರಣ ದೇವರಿಗೆ ಗುರ್ತಾಗುದಿಲ್ಲ ಕಡೆಗೆ, ನನಗೆ ಯಾರಂತ ಗುರ್ತಿಲ್ಲ ಅಂತ ಹೇಳಿ. ಪ್ರೈಸ್ ದ ಲಾರ್ಡ್. ನಾನು ಚಮತ್ಕಾರ ಮಾಡಿದ್ದೀನಿ, ನಾನು ಪ್ರಚಾರ ಮಾಡಿದ್ದೀನಿ, ನಿಮ್ಮ ಸಭೆಯಲ್ಲಿ ನಾನು ಕೂತ್ಕೊಂಡು ಊಟ ಮಾಡಿದ್ದೀನಿ, ಅಲ್ಲಲ್ಲಿಯ ಕುಡಿದ್ದೇನೆ, ಯಾರಂತ ಗೊತ್ತಿಲ್ಲ ಅಂತ ಹೇಳ್ತಾರೆ. ಪ್ರೈಸ್ ದ ಲಾರ್ಡ್. ಅಲ್ಲಲ್ಲಿಯ ಈಗ ನಿಮ್ಗೆ ಯಾರಾದ್ರೂ ಕೇಳಿದ್ರೆ ಮೋದಿ ಸಾರಿಗೆ ಗುರ್ತೊಂಡ, ಎಲ್ಲರೂ ಗುರ್ತೊಂಡ ಅಂತ ಹೇಳ್ತಾರೆ. ಮೋದಿ ಅವರಿಗೆ ಕೇಳಿದ್ರೆ ಇವ ಯಾರಂತ ಅವ್ರು ಗೊತ್ತಿಲ್ಲ ಅಂತಾರೆ. ಅಲ್ಲಲ್ಲಿಯ ಮೋದಿ ಎಲ್ಲರಿಗೂ ಗೊತ್ತಿದೆ, ಮೋದಿ ಗೊತ್ತುಂಟ ಇವರು ಯಾರಂತ, ಅದು ಗೊತ್ತಿಗೆ ಹೇಳ್ಬೋದು ನಾನು ಗುರ್ತುಂಟ ಅಂತ. ಪ್ರೈಸ್ ದ ಲಾರ್ಡ್. ಪವಿತ್ರಾತ್ಮ ಎಂತಕ್ಕೆ ಬಂದಿದ್ದಾರೆ? ನಮ್ಮ ಶರೀರಾದಿನ ಸ್ವಭಾವವನ್ನು ನಾಶ ಮಾಡಿ ಅವರ ಮಗನ ಸ್ವರೂಪದಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಪವಿತ್ರಾತ್ಮ ನಮ್ಮೊಳಗೆ ಬಂದಿದ್ದಾರೆ. ಅವರು ದಿನದಿಂದ ದಿನಕ್ಕೆ ನಮ್ಮನ್ನು ಪ್ರಭಾವದಿಂದ ಪ್ರಭಾವಕ್ಕೆ ಕೊಂಡೋಗ್ತಾ ಇದ್ದಾರೆ. ಪ್ರೈಸ್ ದ ಲಾರ್ಡ್. ನಮ್ಮನ್ನು ತಯಾರು ಮಾಡಿ ಯೇಸುಗೆ ಒಪ್ಪಿಸುವ ಕಡೆ ಪವಿತ್ರಾತ್ಮೆಯನ್ನು ಕೊಟ್ಟಿದ್ದಾರೆ ದೇವರು. ಅಲ್ಲಲ್ಲಿಯ ಆದ ಕಾರಣ ನಾವೆಂತ ಮಾಡಿದ್ದೇವೆ? ನಮ್ಮ ಜೀವನವನ್ನು ಪವಿತ್ರಾತ್ಮ ಕೈ ಕೊಟ್ಟಿದ್ದೇನೆ. ದೇವರೇ ನೀವು ನಡಿ, ನನಗೆ ಗೊತ್ತಿಲ್ಲ. ಅಲ್ಲಲ್ಲಿಯ ನಿಮಗೆ ಬೇಕಾದಾಗೆ ನಾನು ರೂಪಿಸಿ, ನಾನು ಮಣ್ಣು ನೀವು ಕುಂಬಾರ, ನಿಮಗೆ ಹೇಗೆ ಬೇಕು ನೀವು ನಮ್ಮನ್ನು ರೂಪಿಸಿ ನಾವು ಕೊಟ್ಟು ಬಿಟ್ಟಿದ್ದೇವೆ. ಅಲ್ಲಲ್ಲಿಯ ಅವರು ನಮ್ಮನ್ನು ಬೆಳೆಸ್ತಾ ಇರ್ತಾರೆ, ದಿನಕ್ಕೆ ಅಭಿವೃದ್ಧಿ ಮಾಡ್ತಾ ಇರ್ತಾರೆ. ಆದರೆ ಕ್ರಿಸ್ತನು ನಿಮ್ಮಲ್ಲಿದ್ದರೆ ದೇಹವು ಪಾಪದ ದೆಸೆಯಿಂದ ಸತ್ತವರಾಗಿದ್ದರೂ ಆತ್ಮವು ನೀತಿಯ ದೆಸೆಯಿಂದ ಜೀವ ಸ್ವರೂಪವಾಗಿದೆ. ಅಲ್ಲಲ್ಲಿಯ ನಮ್ಮ ಆತ್ಮ ಜೀವಂತ ಆಗಿದೆ. ನಮ್ಮ ಆತ್ಮದಲ್ಲಿ ದೇವರೊಟ್ಟಿಗೆ ಸಂಬಂಧ ಇಲ್ಲ, ಈಗ ಜೀವಂತ ಆಗಿದೆ. ದೇವರೊಟ್ಟಿಗೆ ನಮ್ಮ ಸಂಬಂಧ ಸಿಕ್ಕಿದೆ. ಶರೀರ ನಾಶ ಆದ್ರೂ ಸಹ ಆತ್ಮ ಜೀವಂತ ಆಗಿದೆ. ಪ್ರೈಸ್ ದ ಲಾರ್ಡ್. ಅದಕ್ಕೆ ಶಬ್ದ ಕೇಳ್ತದೆ, ನಮಗೆ ದೇವರ ಶಬ್ದ ಕೇಳ್ತದೆ, ಅದು ಕೇಳುವ ಇಚ್ಛೆ ಸಹ ಬರ್ತದೆ. ಇಲ್ಲದ್ರೆ ನಮಗೆ ಮುಂದೆ ಅವರ ಆತ್ಮ ಇಲ್ಲ ಅಂದ್ರೆ ನಾವು ಎಂತ ಬರೀ ಇದು ಎಂತ ಕಿರಿಕಿರಿ ಆಗ್ತದೆ ಅಂದ್ರೆ ನಮ್ಗೆ ಕೇಳಲಿಕ್ಕೆ ಸಹ ಆಗೋದಿಲ್ಲ. ಅದು ಕಾರಣ ಏನು? ನಮ್ಮೊಳಗೆ ಆತ್ಮ ಇಲ್ಲ. ಆದ ಕಾರಣ ದೇವರ ಮಾತನ್ನು ಹುಚ್ಚುತನವಾಗಿ ಕಾಣ್ತಿತ್ತು. ಈಗ ನಮ್ಗೆ ಆತ್ಮ ಇದ್ದ ಕಾರಣ ಅದು ಕೇಳಿಗೆ ಇಂಟ್ರೆಸ್ಟ್ ಆಗಿ ಇನ್ನೂ ಕೇಳುವ ಅಂತ ಆಗ್ತದೆ. ಕಾರಣ ಏನು? ನಮ್ಮೊಳಗೆ ದೇವರ ಆತ್ಮ ವಾಸ ಮಾಡ್ತಾ ಇದೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಮತ್ತೆ ಯೇಸುವನ್ನು ಸತ್ತವರೊಳಗಿಂದ ಜೀವಿತನಾಗಿ ಎಬ್ಬಿಸಿದ ಆತನ ಆತ್ಮವು ನಿಮ್ಮಲ್ಲಿ ವಾಸವಾಗಿದ್ದರೆ, ಕ್ರಿಸ್ತ ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದ ಆತನು ನಿಮ್ಮಲ್ಲಿ ವಾಸವಾಗಿರುವ ತನ್ನ ಆತ್ಮನ ಮೂಲಕ ನಿಮ್ಮ ದೇಹಗಳನ್ನು ಸಹ ಬದುಕಿಸಿದ ಕಾರಣ ನಮ್ಮ ಶರೀರ ಕಮ್ಮಿರಿ ಆಗಿದೆ, ಎಲ್ಲ ಬೇರೆ ರೋಗ ಇದೆ, ಎಲ್ಲ ವೀಕ್ ಆಗಿದೆ. ಪವಿತ್ರಾತ್ಮದಿಂದ ಬಂದ್ರೆ ಅದಕ್ಕೆ ಪುನಃ ಜೀವನ ಕೊಡ್ತಾರೆ. ಪ್ರೈಸ್ ದ ಲಾರ್ಡ್. ಪುನಃ ಜೀವನ ಕೊಡ್ತಾರೆ. ಎಲ್ಲಿ ನಮ್ಮ ಶರೀರ ಪಾಪದ ಕಾರಣ ಲಾಸ್ ಆಗಿದೆ, ಕಮ್ಮಿರಾಗಿದೆ, ಅದಕ್ಕೆ ತಾಕತ್ತಿಲ್ಲ, ಪುನಃ ಜೀವನ ಕೊಡ್ತಾರೆ. ಅದಕ್ಕೆ ಕ್ರಿಸ್ತನ ಆತ್ಮ ನಮ್ಮ ಸತ್ತ ಅಂಗಗಳನ್ನು ಬದುಕಿಸ್ತಾನೆ. ಪ್ರೈಸ್ ದ ಲಾರ್ಡ್. ನನ್ನ ಸಾಕ್ಷಿ, ನನ್ನ ಬಾಡಿ ಕಂಪ್ಲೀಟ್ ಲಾಸ್ ಆಗಿದೆ. 29 ಜನ ಹೊಡೆದಿದ್ದಾರೆ. ಹೊಡೆದು ಬಾಟ್ಲಿಯಲ್ಲಿ, ಸೊಡದ ಬಾಟ್ಲಿಯಲ್ಲಿ, ಖಾಲಿ ಕೈಯಲ್ಲೆಲ್ಲ ಹೊಡೆದು ಪೂರಾ ಬಾಡಿ ಬ್ಲ್ಯಾಕ್ ಆಗಿತ್ತು. ನನ್ನ ಕಪ್ಪು ಬ್ಲಡ್ ಎಲ್ಲ ಕಪ್ಪಾಗಿ. ಡಾಕ್ಟರ್ ಹೇಳಿದ್ರೆ ಇನ್ನು ಸ್ವಲ್ಪ ದಿನದಲ್ಲಿ ನಿಮ್ಗೆ ಲಕ್ವ ಆಗ್ತದೆ. ಲಕ್ವ ಅಂತ ಇದು ಇಲ್ಲ, ನಿನ್ನ ಪೂರ ಹೋಗಿ ಮಿಷನರಿ ಚೆಕ್ ಮಾಡಿ ಟ್ರೀಟ್ಮೆಂಟ್ ಮಾಡಿಕೊ, ಇಲ್ಲದ್ರೆ ನಿನ್ನ ಸ್ವಲ್ಪ ಸಮಯ ಈಗ ಆಗ್ತದೆ. ಬಾಡಿ ಎಲ್ಲ ಬ್ಲಡ್ ಬ್ಲ್ಯಾಕ್ ಆಗಿದೆ. ನೋಡಿ, ಯಾವ ಡಾಕ್ಟರ್ ಹೋಗಿ ಯಾವ ಟೆಸ್ಟ್ ಮಾಡ್ಲಿಕ್ಕೆ ಹೋಗಿಲ್ಲ, ಖಾಲಿ ಯೇಸುವಿನ ಕೈಯಲ್ಲಿ ಜೀವನ ಕೊಟ್ಟಿದೆ. ಅಲ್ಲೆಲ್ಲಿಯ ಈ ಗಟ್ಟಿಯಾಗಿ ನಿಲ್ಲಿಸಿದ್ದಾರೆ. ಕ್ರಿಸ್ತನ ಆತ್ಮ ನಮ್ಮೊಳಗೆ ವಾಸವಾಗಿದ್ದ ಆತ್ಮ ಅಂತ ಮಾಡಿದೆ, ಸತ್ತ ಅಂಗಕ್ಕೂ ಜೀವಂತ ಕೊಟ್ಟಿದೆ. ಅಲ್ಲೆಲ್ಲಿಯ ಇವತ್ತು 60 ವರ್ಷ ಪ್ರಾಯ ಆಗಿದೆ ನನಗೆ, ಈಗ ಇಷ್ಟು ಗಟ್ಟಿಯಾಗಿ ಕೂತಿದ್ದೇನೆ. ಅಲ್ಲೆಲ್ಲಿಯ ಕಾರಣ ಏನು? ಕ್ರಿಸ್ತನ ಆತ್ಮ ವಾಸ ಆಗಿದೆ, ಸತ್ತ ಅಂಗಗಳಿಗೂ ಕೂಡ ಜೀವಂತ ಮಾಡಿದ್ದಾರೆ. ಪ್ರೈಸ್ ದ ಲಾರ್ಡ್. ಅದಕ್ಕೆ ಆ ಶಕ್ತಿಯಿಂದ ನಾವು ಕೆಲಸ, ನಮ್ಮ ಶಕ್ತಿಯಿಂದ ಅಲ್ಲ, ಅವರ ಶಕ್ತಿಯಿಂದ ನಾವು ಜೀವನ ಮಾಡ್ತೇವೆ. ಪ್ರೈಸ್ ದ ಲಾರ್ಡ್. ನಾನು ಆ ದಿವಸ ರಾತ್ರಿ ಸೊಸೈಟ್ ಮಾಡ್ಲಿಕ್ಕೆ, ಆತ್ಮಹತ್ಯೆ ಮಾಡ್ಲಿಕ್ಕೆ ನಿಂತಿದ್ದೆ. ಅಲ್ಲಲ್ಲಿಯ ಒಂದು 2-3 ಗಂಟೆ ಟೈಮ್ ಇತ್ತು. ಈ ಮೂಲಕ ಬಿಟ್ಟು ಹೋಗ್ತಿದ್ದೆ. ಪ್ರೈಸ್ ದ ಲಾರ್ಡ್. ಯೇಸುವನ್ನು ಪುನಃ ನಿಲ್ಲಿಸಿ ಅವರ ಆತ್ಮನೊಳಗೆ ಹಾಕಿ ಸತ್ತ ಅಂಗಗಳನ್ನು ಜೀವಂತ ಮಾಡಿ ಈ ಮೊಳಗೆ ಸಾಕ್ಷಿ ಕೊಡುವ ಹಾಗೆ ಮಾಡಿದ್ದಾರೆ. ಪ್ರೈಸ್ ದ ಲಾರ್ಡ್. ನಮ್ಮೆಲ್ಲರಲ್ಲಿ ಅದೇ ಪ್ರಭು, ಅದೇ ವಾಕ್ಯ, ಅದೇ ಆತ್ಮ ಕೆಲಸ ಮಾಡ್ತಾ ಇದೆ. ಪ್ರೈಸ್ ದ ಲಾರ್ಡ್. ನೀವು ಇವತ್ತಿನ ಕಮ್ಮಿ ಇರ್ಬೋದು ನಿಮ್ಮ ಸರದಲ್ಲಿ, ಅದು ಪ್ರಭು ನಾಶ ಮಾಡಿ ನೀವು ಹೊಸ ಶಿಕ್ಷೆಯನ್ನು ಜವರಸೆಗೆ ನಿಲ್ಲಿಸ್ತಾರೆ. ಪ್ರೈಸ್ ದ ಲಾರ್ಡ್. ಅಲ್ಲಿ 12 ಆಯ್ತು. ಈಗ ವಾಪಸ್ ಬರುವ ಕೊಲೆಷನ್ 12 ಅದಲ್ಲ, ಕೊಲೆಷನ್ 3:12 ಕೊಲೆಷನ್ 3:12 ಒಂದು ನಿಮಿಷ. Praise the Lord. Jesus Christ. Question 3:12. ಹೀಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು, ಪ್ರತಿಷ್ಠಿತರು, ಪ್ರಿಯರು ಆಗಿರುವುದರಿಂದ ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ. ಅದೇ ಸದ್ಗುಣ. ಈ ಸದ್ಗುಣ ಪವಿತ್ರಾತ್ಮನ ಗುಣ ಇದು. ಅಲ್ಲೆಲ್ಲಿಯ ಈ ಸದ್ಗುಣ ಪವಿತ್ರಾತ್ಮ ನಮ್ಮಲ್ಲಿ ಪ್ರಕಟ ಮಾಡ್ತಾರೆ. ಪ್ರೈಸ್ ದ ಲಾರ್ಡ್. ನಾವು ಯಾವ ಕಠೋರ ಹೃದಯದಲ್ಲಿ ಜೀವನ ಮಾಡಿದ್ದೇವ, ಇಂಥ ಜೀವನದಲ್ಲಿ ಪವಿತ್ರಾತ್ಮ ಅವರ ಮೃದು ಸ್ವಭಾವವನ್ನು ಪ್ರಕಟ ಮಾಡ್ತಾರೆ. ಅಲ್ಲೆಲ್ಲಿಯ ಸ್ವಭಾವ ವಿಚಿತ್ರ ಮಾಡಬೇಡ, ಬರ್ದು ತೋರಿಸ್ತಾರೆ. ಈಗ ಸ್ವಭಾವ ಬರುವಾಗ ಹೆದರ್ಬೇಡ, ಈಗ ಏನಾಗಿದೆ, ಇದು ದೇವರ ಆತ್ಮದ ಕೆಲಸ. ಪ್ರೈಸ್ ದ ಲಾರ್ಡ್. ಇವತ್ತಿದ್ದವ ನಾಳಿಲ್ಲ. ನಮ್ಮನ್ನು ದಿವಸದ ದಿವಸ ಪ್ರವಾಹದಿಂದ ಪ್ರವಾಹಕ್ಕೆ ನಡೆಸಿಕೊಂಡು ಹೋಗ್ತಾರೆ. ಅಲ್ಲೆಲ್ಲಿಯ ಕಠಿಣ ಹೃದಯ ಕೊಡುದು, ಶಾಪ ಕೊಡುವ ಸ್ವಭಾವವನ್ನು ತೆಗೆದು ಆಶೀರ್ವಾದ ಮಾಡ್ತಾರೆ. ಪ್ರೈಸ್ ದ ಲಾರ್ಡ್. ಈ ಆತ್ಮ, ನಮ್ಮ ಸಜೀವ ಆತ್ಮ ಜಬ್ಬರಾಸಿ ನಮ್ಮ ಜೀವನದಲ್ಲಿ ಕೆಲಸ ಮಾಡ್ತಾರೆ. ಅಲ್ಲೆಲ್ಲಿಯ ಪ್ರೈಸ್ ದ ಲಾರ್ಡ್. ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರಿಗೊಬ್ಬರು ಸಹಿಸಿಕೊಂಡು ಕ್ಷಮಿಸಿರಿ. ಅಲ್ಲಲ್ಲಿ ಕಾರಣವಿದ್ದರು, ಕಾರಣ ಇಲ್ಲದಿದ್ದರಲ್ಲ, ಕಾರಣ ಇದ್ದರೂ ಕ್ಷಮಿಸಿರಿ. ಕಾರಣ ಏನು? ನಮಗೆ ಪ್ರಭು ಹೇಳ್ತಾರೆ, ನಿಮ್ಮ ಬಗ್ಗೆ ಮಾತಾಡ್ಲಿಕ್ಕೆ ನನಗೆ ಬಹಳ ಇದೆ,
ನಿಮ್ಮ ವಿರುದ್ಧ ತೀರ್ಪು ಮಾಡಲಿಕ್ಕೆ ಬಹಳ ಇದೆ, ಅದನ್ನ ಹಾಗೆ ಮಾಡಿದ್ರೆ ದೇವರೇನು ಹೇಳಿದ್ರೆ ಅದನ್ನೇ ನಾನು ಮಾಡ್ತೇನೆ ಅಂತ ಹೇಳ್ತಾರೆ. ಪ್ರೈಸ್ ದಿ ಲಾರ್ಡ್. ಈಗ ನಾವು ಸಹ ನಮಗೆ ಒಬ್ಬ ನನಗೆ ತಪ್ಪು ಹೊರಿಸಲಿಕ್ಕೆ ಬಹಳ ಇರ್ತದೆ, ಆದ್ರೆ ಇಲ್ಲ, ದೇವರು ನನಗೆ ಏನೇ ಅಂತ ಅದೇ ನಾನು ಮಾಡ್ತೇನೆ. ಪ್ರೈಸ್ ದಿ ಲಾರ್ಡ್. ನಾನು ಕ್ಷಮೆ ಮಾಡ್ತೇನೆ. ಅಲ್ಲಲ್ಲಿ ನನಗೆ ತಪ್ಪು ಹೊರಿಸಲಿಕ್ಕೆ ಬಹಳ ವಿಚಾರ ಇದೆ ನಿನ್ನ ಮೇಲೆ, ಎಷ್ಟು ಬೇಕಾದ್ರೆ ನಾನು ಮಾತಾಡ್ಬೋದು, ನಾನು ಮಾತಾಡೋದಿಲ್ಲ. ದೇವರು ಹೇಳಿದ್ದಾರೆ ಕ್ಷಮೆ ಮಾಡ್ಲಿಕ್ಕೆ, ಹಾಗಾಗಿ ನಾನು ಕ್ಷಮೆ ಮಾಡ್ತೇನೆ. ಪ್ರೈಸ್ ದಿ ಲಾರ್ಡ್. ದೇವರ ಮಾತ್ರ ನಾವು ದೇವರ ಆತ್ಮ ಜನ್ಮ ತೆಗೊಂಡಿದ್ದೇನೆ, ಆ ಹಾಳನ್ನು ಕುಡಿದು ಬೆಳೀರಿ ಅಂತ ಹೇಳಿದ್ದಾರೆ. ವಾಕ್ಯದ ಹಾಳಲ್ಲಿ ನಾವು ವಾಕ್ಯದ ಬೀಜದ ಜನ್ಮ ತೆಗೊಂಡಿದ್ದೇವೆ, ವಾಕ್ಯದ ಹಾಲು ಕುಡಿದು ಬೆಳೀರಿ ಅಂತ ಹೇಳ್ತಾರೆ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದನ್ನ ಬೆಳೆಸ್ತಾರೆ. ಪೇತ್ರ ಫಸ್ಟ್ ಪೀಟರ್ 3ನೇ ಅಧ್ಯಾಯ 8ರಿಂದ 12. ಕಡೆಗೆ ನೀವೆಲ್ಲರೂ ಚಾಪ್ಟರ್ 3 ಆಯ್ತಾ? ಫಸ್ಟ್ ಪೀಟರ್ ಆಯ್ತಾ? ಚಾಪ್ಟರ್ 3 ವೆಯ್ಟ್ ಏನ್ಮಾ ಒಂಜಿ ಓಕೆನಾ? ಏನ್ಮಾ ಒಂಜಿ ಓದ್ಲಿ ಏನ್ ಮಾಡಿ ಕಡೆಗೆ ನೀವೆಲ್ಲರೂ ಏಕ ಮನಸ್ಸುಳ್ಳವರಾಗಿರಿ, ಪರರ ಸುಖ ದುಃಖಗಳಲ್ಲಿ ಸೇರುವವರಾಗಿರಿ. ಏಕ ಮನಸ್ಸುಳ್ಳವರಿಂದ ಹೇಗೆ ಏಕ ಮನಸ್ಸುಳ್ಳವರಾಗುದು? ನಾವು ನಮ್ಮ ಮನಸ್ಸು ಬೇರೆ ಬೇರೆ ಇದಲ್ಲ, ಏಕ ಮನಸ್ಸು ಆಗುದು ಹೇಗೆ? ಕ್ರಿಸ್ತನ ವಾಕ್ಯದ ಮೂಲಕ. ನಾನು ವಾಕ್ಯ ನಂಬ್ತೇನೆ, ನೀವು ನಂಬ್ತೀರ, ಅವ್ರು ನಂಬ್ತೀರ, ಅವ್ರದ್ದು ಎಲ್ಲ ಒಂದೇ ಮನಸ್ಸು ಆಯ್ತಲ್ಲ. ವಾಕ್ಯದಲ್ಲಿ ನಾವು ಒಂದಾಗ್ತೇವೆ. ನಮ್ಮ ವಿಚಾರ ಬೇರೆ ಬೇರೆ ಇದೆ ಅಲ್ಲಲ್ಯ. ವಾಕ್ಯದಲ್ಲಿ ಒಂದೇ ಮನಸ್ಸು, ಒಂದೇ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿದ್ರೆ ಕೇಳ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ನೀವು ವಾಕ್ಯ ಬಿಲೀವ್ ಮಾಡ್ತೀರಿ, ಇವ್ರು ಮಾಡ್ತಾರೆ, ಇವ್ರು ಮಾಡ್ತಾರೆ, ಒಂದೇ ಮನಸ್ಸಾಯ್ತು, ಪ್ರಾರ್ಥನೆ ಮಾಡ್ತೇವೆ ಅಲ್ಲಲ್ಯ. ಅದೇ ಒಂದೇ ಮನಸ್ಸು. ಅಣ್ಣ ತಮ್ಮಂದಿರಂತೆ ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ಅಣ್ಣ ತಮ್ಮಂದಿರಂತೆ ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ಅಲ್ಲಿ ನಾವೆಲ್ಲ ಅಣ್ಣ ತಮ್ಮಂದಿರು. ನನ್ನ ಸಂಬಂಧವರು ಯಾರು? ಇವರು ನೀವೆಲ್ಲ ಅಲ್ಲಲ್ಯ. ಏನು ನಾವೇ ಒಂದೇ ಜಾಗಕ್ಕೆ ಹೋಗುವವರು. ಪ್ರೈಸ್ ದಿ ಲಾರ್ಡ್. ಅನಂತ ಕಾಲಕ್ಕೆ ನಾವು ನಮ್ಗೆಲ್ಲ ಇಲ್ಲಿ ಮೂಲಕ ಸಂಬಂಧ ಕಟ್ಟಾಗ್ತದೆ. ಇದು ಕಟ್ಟಾಗುವ ಸಂಬಂಧ ಅಲ್ಲ, ಇದು ಅನಂತ ಕಾಲದ ಸಂಬಂಧ ಅಲ್ಲಲ್ಯ. ನಾವು ಹೊಂದಿದ ದೀಕ್ಷಾಸ್ಥಾನ ಒಂದೇ, ಆತ್ಮ ಒಂದೇ ಅಲ್ಲಲ್ಯ. ಎಲ್ಲರಿಗೂ ನಿರೀಕ್ಷೆ ಒಂದೇ ಪರಲೋಕದ್ದು. ಪ್ರೈಸ್ ದಿ ಲಾರ್ಡ್. ನಾವು ಅಣ್ಣ ತಮ್ಮಂದಿರಾಗಿದ್ದೇವೆ, ಸದಾ ಕಾಲದ ಅಣ್ಣ ತಮ್ಮಂದಿರು. ಪ್ರೈಸ್ ದಿ ಲಾರ್ಡ್. ಹಾಗೆ ಪ್ರೀತಿ ಮಾಡಿರಿ ಅಂತ ಹೇಳ್ತಾರೆ. ಅದ್ರ ಮೇಲೆ ಕರುಣೆಯು ದೀನಭಾವವು ಉಳ್ಳವರಾಗಿರಿ. ಅಪಕಾರಕ್ಕೆ ಅಪಕಾರವನ್ನು, ನಿಂದೆಗೆ ನಿಂದೆಯನ್ನು ಮಾಡದೆ ಆಶೀರ್ವದಿಸಿರಿ. ಅದರಲ್ಲಿ ಅಪಕಾರ ಮಾಡಬೇಡ್ರಿ. ಹೇಳಿದ್ರೆ ನಮ್ಗೆ ಯಾಕೆ ಮಾಡಿ ನನಗೆ ಬಿಡುದಿಲ್ಲ, ಅದು ನಮ್ಮ ಸ್ವಭಾವ. ಪ್ರೈಸ್ ದಿ ಲಾರ್ಡ್. ಅಪಕಾರಕ್ಕೆ ಅಪಕಾರವನ್ನು ಮಾಡಬೇಡಿ, ನಿಂದೆ ಮಾಡಬೇಡ್ರಿ. ದೇವರೇ ಅವನಿಗೆ ಬುದ್ಧಿ ಕೊಡಿ ಅಂತ. ಪ್ರೈಸ್ ದಿ ಲಾರ್ಡ್. ನನಗೆ ಕೊಟ್ಟಂತ ಬುದ್ಧಿ ಅವನಿಗೆ ಕೊಡಿ. ಪ್ರೈಸ್ ದಿ ಲಾರ್ಡ್. ಅವನು ಕ್ಷಮಿಸಿ, ಈ ತಪ್ಪನ್ನು ಲೆಕ್ಕಕ್ಕೆ ತೆಕ್ಕೊಳ್ಬೇಡಿ. ಇದು ನೂತನ ಸ್ವಭಾವ. ಪ್ರೈಸ್ ದಿ ಲಾರ್ಡ್. ಇದು ದೇವರ ಸ್ವಭಾವ, ಇದು ಆತ್ಮದ ಸ್ವಭಾವ ಅಲ್ಲಲ್ಲಿ. ಇದರಲ್ಲಿ ನಮ್ಮನ್ನು ಬೆಳೆಸ್ತಾ ಹೋಗ್ತಾರೆ. ಪ್ರೈಸ್ ದಿ ಲಾರ್ಡ್. ಇದಕ್ಕಾಗಿ ದೇವರು ನಿಮ್ಮನ್ನು ಕರೆದಿದ್ದಾನಲ್ಲ. ಅದಕ್ಕಾಗಿ ನಿಮ್ಮನ್ನು ಕರೆದಿದ್ದಾನೆ. ಪ್ರೈಸ್ ದಿ ಲಾರ್ಡ್. ದೇವರು ನಮ್ಮನ್ನು ಕರೆದದ್ದಕ್ಕೆ ಆಸ್ಪದ ಕೊಡ್ಲಿಕ್ಕೆ ಕರೆದಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಯೇಸು ನನ್ನನ್ನು ತಂದೆ ಕಳಿಸಿಕೊಟ್ಟಾಗ ನಾನು ನಿಮ್ಮನ್ನು ಕಳಿಸಿಕೊಡ್ತೇನೆ. ಯೇಸು ಭೂಮಿಯಲ್ಲಿ ಏನು ಮಾಡಿದ ಅದೇ ಕೆಲಸ ನಮಗೆ ಕೊಟ್ಟಿದ್ದಾರೆ ಈಗ. ಪ್ರೈಸ್ ದಿ ಲಾರ್ಡ್. ಯೇಸು ಭೂಲೋಕದಲ್ಲಿ ಇರುವಾಗ ಈ ರಸ್ತೆಯಲ್ಲಿ ಹೋಗಬಾರ್ದು ಅಂತ ಹೇಳಿದರು. ಆಗ ಈ ರಸ್ತೆಯಲ್ಲಿ ಹೋಗಲೇಬಾರ್ದು ಅಂತ ಬೇರೆ ರಸ್ತೆ ಇಟ್ಕೊಂಡು ಹೋದ್ರು. ನಾವಾದ್ರೆ ಅಂತ ನನ್ನ ಭೂಲೋಕದಲ್ಲಿ ನೀನು ಯಾರು ಹೇಳು ಹೋಗ್ಬಾರ್ದು ಅಂತ ಹೇಳಿ ಅಲ್ಲಲ್ಲಿ. ಅವ್ರು ಕೇಳಿಲ್ಲ, ಅವ್ರು ನಮಗೆ ಮಾದರಿ ತೋರಿಸಿದ್ರು. ಪ್ರೈಸ್ ದಿ ಲಾರ್ಡ್. ಅವ್ರ ಜೀವನ ಮಾಡಿ ಮಾದರಿ, ಅವ್ರು ಬೇರೆ ರಸ್ತೆ ಇಟ್ಕೊಂಡು ಹೋದ್ರು. ಅದೇ ಲೆಕ್ಕ ನಮಗೆ ದೇವರು ಅವರ ಸ್ವಭಾವದಲ್ಲಿ ಬೆಳೆಸಲಿಕ್ಕೆ ಅಂತ ನಮ್ಮನ್ನು ಭೂಮಿಯಲ್ಲಿ ಇಟ್ಟಿದ್ದಾರೆ. ಅವರ ಸ್ವಭಾವದಲ್ಲಿ ನಮ್ಮನ್ನು ಗಟ್ಟಿ ಮಾಡ್ಲಿಕ್ಕೆ ಅಂತ ಪವಿತ್ರಾತ್ಮ ಕೊಟ್ಟಿದ್ದಾರೆ ಅಲ್ಲಲ್ಲಿಯ. ಆ ನೂತನ ಸಭೆ ನಮ್ಮನ್ನು ಬೆಳೆಸ್ತಾ ಗಟ್ಟಿ ಮಾಡಿ ಯೇಸುಗೆ ಒಪ್ಪಿಸುವ ಕೆಲಸ ಪವಿತ್ರಾತ್ಮನ ಕೊಟ್ಟಿದ್ದಾರೆ ಅಲ್ಲಲ್ಲಿಯ. ಅಲ್ಲಿ ಓದಿ ಹೀಗೆ ಮಾಡುವುದಾದರೆ ನೀವು ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದಿವಿರಿ. ಪ್ರೈಸ್ ದಿ ಲಾರ್ಡ್. ಬಾಧ್ಯವಾಗಿ ಹಕ್ಕಾಗಿ ಸಿಗ್ತದೆ ನಮಗೆ ಅಲ್ಲಲ್ಲಿಯ. ನಮ್ಮ ಆಶೀರ್ವಾದ ಹಕ್ಕಾಗಿ ಸಿಗ್ತದೆ ನಮಗೆ. ಅದರ ಮೇಲೆ ಜೀವವನ್ನು ಜೀವದಲ್ಲಿ ಸಂತೋಷಪಟ್ಟು ಸುದಿನಗಳನ್ನು ನೋಡುವುದಕ್ಕೆ ಇಷ್ಟವುಳ್ಳವನು ಕೆಟ್ಟದ್ದನ್ನು ನುಡಿಯದಂತೆ, ತನ್ನ ನಾಲಿಗೆಯನ್ನು ವಂಚನೆಯ ಮಾತುಗಳನ್ನಾಡದಂತೆ, ತುಟಿಗಳನ್ನು ಬಿಗಿಡಿಯಲಿ. ಅದನ್ನು ವಂಚನೆ ಮಾತಾಡದಂತೆ ಅಲ್ಲಲ್ಲಿಯ. ಬಿಗಿಡಿಯಲ್ಲಿ ಪವಿತ್ರಾತ್ಮ ನನ್ನ ತುಟಿಯನ್ನು ಬಿಗಿಡಿಯಲಿ ಅಲ್ಲಲ್ಲಿಯ. ನಾನು ಈಗ ಮಾಡ್ಲಿಕ್ಕೆ ಬಿಡ್ಬೇಡ್ರಿ. ಪವಿತ್ರಾತ್ಮ ಒಳಗೆ ಬಂದಿದ್ದಾರೆ ಅಂತ ನಮ್ಮ ಸಹಾಯಕರಾಗಿ ಬಂದಿದ್ದಾರೆ ಅಲ್ಲಲ್ಲಿಯ. ನಮ್ಮ ಜೀವನವನ್ನು ಗಟ್ಟಿ ಮಾಡ್ಲಿಕ್ಕೆ ಬಂದಿದ್ದಾರೆ, ಮಗನ ಸ್ವರೂಪವನ್ನು ಬೆಳೆಸಲಿಕ್ಕೆ ಆಗಿ ಬಂದಿದ್ದಾರೆ ಅಲ್ಲೇ. ನಮ್ಮ ಶಕ್ತಿಯಿಂದ ಸಾಧ್ಯವೇ ಇಲ್ಲ, ಅದಕ್ಕಾಗಿ ಪವಿತ್ರಾತ್ಮ ದೇವರು ನಮಗೆ ಕೊಟ್ಟಿದ್ದಾರೆ. ಆದರೆ ನಾನು ಶಕ್ತಿಯನ್ನು ಒದಿಸುವ ಸಮಯ ಇಲ್ಲಿ ಇರಿ, ಪವಿತ್ರಾತ್ಮ ಅಂದ್ರೆ ನಿಮಗೆ ಶಕ್ತಿ ಸಿಗ್ತದೆ, ಸಾಮರ್ಥ್ಯ ಸಿಗ್ತದೆ ಅಲ್ಲಲ್ಲಿಯ. ಅದರ ಮೇಲೆ ಶುರು ಮಾಡಿ ಅಂತ ಹೇಳಿದ್ದಾರೆ. ಈಗ ನಮಗೆ ಪವಿತ್ರಾತ್ಮ ವಿಷಯ ಸಿಕ್ಕಿದೆ, ನಮ್ಮೊಳಗೆ ವಾಸ ಮಾಡ್ತಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಅವರ ಮೂಲಕ ನಾವು ಎಲ್ಲವೂ ಸಾಧ್ಯ. ಅದರ ಮೇಲೆ ಅವನು ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನು ಮಾಡಲಿ. ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನು ಮಾಡಲಿ. ಪ್ರೈಸ್ ದಿ ಲಾರ್ಡ್. ಸಮಾಧಾನವನ್ನು ಹಾರೈಸಿ
ಅದಕ್ಕೋಸ್ಕರ ಪ್ರಯತ್ನ ಪಡಲಿ. ನಾವು ಸಮಾಧಾನ ಹಾರೈಸ್ತೇವೆ, ಪ್ರಯತ್ನ ಅದಕ್ಕೆ ಸಮಾಧಾನಕ್ಕಾಗಿ ಪ್ರಯಾಸ ಪಡ್ತೇವೆ. ಅಲ್ಲಲ್ಲಿಯ ಭೂಮಿ ಜನಗಳಿಗೆ ಅಂತ ಹೇಳ್ತಾರೆ, ನೀವು ಸಮಾಧಾನ ಆಗಿರಿ. ಯಾರೊಟ್ಟಿಗೆ? ದೇವರೊಟ್ಟಿಗೆ. ನೀವು ವೇರಿಯಾಗಿದ್ದೀರಾ, ದೇವರೊಟ್ಟಿಗೆ ಸಮಾಧಾನ ಆಗಿ ಯೇಸು ಕ್ರಿಸ್ತನ ಮೂಲಕ ಸಮಾಧಾನದ ಮಾರ್ಗವನ್ನು ಇಟ್ಟಿದ್ದಾರೆ. ನಿಮ್ಮ ಅಪರಾಧವನ್ನು ಲೆಕ್ಕಕ್ಕೆ ತಗೊಳ್ಳದೆ ಯೇಸು ಕ್ಯಾನ್ಸಲ್ ಮಾಡಿದ್ದಾರೆ. ಅಲ್ಲಲ್ಲಿಯ ಈಗ ಸಮಾಧಾನ ಆಗಿದೆ ಎಂದು ಬುದ್ಧಿ ಹೇಳ್ತೇವೆ ನಾವು ಜನಗಳಿಗೆ. ಅಲ್ಲಲ್ಲಿಯ ಕ್ರಿಸ್ತನೊಂದಿಗೆ ಸಮಾಧಾನ ಆಗಿದೆ, ಯೇಸುರೊಟ್ಟಿಗೆ ಸಮಾಧಾನ. ಅದು ಭಯಂಕರ ಶಾಂತಿ ಸಿಕ್ಕಿದ್ದಾರೆ. ಏನು? ದೇವರೊಟ್ಟಿಗೆ ವೇರಿಯಾಗಿದ್ದಾರೆ ಮೂಲಕ ಈಗ. ಅಲ್ಲಲ್ಲಿಯ ಕ್ರಿಸ್ತನೊಟ್ಟಿಗೆ ಬಂದ ಕೂಡ ಅವನಿಗೆ ಸಮಾಧಾನ ಒಳಗಿಂದ ಸಿಗ್ತದೆ. ಆಗ ಅವನಿಗೆ ಗೊತ್ತಿದೆ ಸಮಾಧಾನ ಅಂದ್ರೆ ಏನಂತ. ಅಲ್ಲಲ್ಲಿಯ ಅದರ ಬೆಲೆ ಗೊತ್ತಾಗ್ತದೆ. ಯಾಕೆಂದರೆ ಕರ್ತನು ನೀತಿವಂತರನ್ನು ಕಟಾಕ್ಷಿಸುತ್ತಾನೆ, ಆತನು ಅವರ ವಿಜ್ಞಾಪನೆಗಳಿಗೆ ಕಿವಿ ಕೊಡುತ್ತಾನೆ. ನೀತಿವಂತರನ್ನು ಯಾರು ನೀತಿವಂತರು ಮನೆ? ಒಬ್ಬರು ನಾವೀಗ ಯೇಸುನ ನೀತಿವಂತ. ಯೇಸು ನಮಗೆ ನೀತಿವಂತ ಕರೆದ್ರು, ನಮ್ಮೊಳಗೆ ನಾವು ನೀತಿವಂತಲ್ಲ, ದೇವರನ್ನ ನೀತಿವಂತ ಅಂತ ಹೇಳಿದಾರಲ್ಲ. ಯಾರ್ಯಾರು ಅಂಗೀಕರಿಸ ನೀತಿವಂತ ನಿರ್ಣಯ ಮಾಡಿದರು. ಈಗ ನಾವು ದೇವರ ದೃಷ್ಟಿಯಲ್ಲಿ ನಾವು ನೀತಿವಂತರು. ನಮ್ಮೊಳಗೆ ನೋಡಿದ್ರೆ ನಮ್ಗೆ ಏನು ನೀತಿವಂತ ಕಾಣೋದಿಲ್ಲ. ದೇವರು ನಮ್ಮ ನೋಡುವಾಗ ನೀತಿವಂತರಾಗಿ ನೋಡ್ತಾರೆ. ಕಾರಣ ಏನು? ಯೇಸುನ ಅಲ್ಲಿದ್ದೀರಿ, ಯೇಸುನೊಳಗೆ ಇದ್ದೀರಿ. ಅಲ್ಲಲ್ಲಿಯ ಯೇಸುನಲ್ಲಿ ನೀವು ನೀತಿವಂತರು. ದೇವರು ನೋಡುವಾಗ ನೀತಿವಂತರಿಗೆ ಏನು ಎಲ್ಲ ಆಶೀರ್ವಾದ ಉಂಟು ಅದೆಲ್ಲ ನಮಗೆ ಸಿಗ್ತದೆ ಈಗ. ಕಾರಣ ಏನು? ಯೇಸುನೊಳಗಿದ್ದೇವೆ ನಾವು. ಅಲ್ಲಲ್ಲಿಯ ಯೇಸು ನಾವು ನಮ್ಮೊಳಗೆ ನಾವು ನೀತಿ ನೋಡಿದ್ರೆ ನಾವು ನೀತಿ ಏನು ಕಾಣಲಿಕ್ಕೆ ಇಲ್ಲ. ಯೇಸುನ ನೋಡಿದ್ರೆ ನಾವು ನೀತಿವಂತರಾಗಿದ್ದೇವೆ. ಅಲ್ಲಲ್ಲಿಯ ಅವರ ಮರಣದ ಮೂಲಕ ನಮ್ಮ ಪಾಪ ಅಂತಾಗಿದೆ, ಅವರ ಪುನರ್ತನದಲ್ಲಿ ನಾವು ನೀತಿವಂತರಾಗಿದ್ದೇವೆ. ಅವರಲ್ಲಿ ಪರಿಪೂರ್ಣತೆ ಆಗಿದೆ. ಯಾರಲ್ಲಿ ಯೇಸುನೊಳಗಿದ್ದಾರ ಅವರನ್ನು ದೇವರು ನೀತಿವಂತರ ಅಂತ ನೋಡ್ತಾರೆ ದೇವರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕೆಡುಕರಿಗೂ ಕರ್ತನು ಕೋಪದ ಮುಖವುಳ್ಳವನಾಗಿರುತ್ತಾನೆ ಎಂದು ಬರೆದಿದೆ. ಕೋಪದ ಮುಖದಲ್ಲಿ ಭೂಲೋಕಕ್ಕೆ ದೇವರು ಕೋಪದ ಮುಖ ಅಂದ್ರೆ ವೈರಿಯಾಗಿದ್ದಾರೆ. ಭೂಲೋಕ ದೇವರ ವೈರಿಯಾಗಿದ್ದಾರೆ, ನಾವು ಸಹ ದೇವರ ವೈರಿಯಾಗಿದ್ದೆವು. ಪ್ರೈಸ್ ದಿ ಲಾರ್ಡ್. ಕ್ರಿಸ್ತನಲ್ಲಿ ನಾವು ಸಮಾಧಾನ ಆಗಿದೆ. ಅಲ್ಲೆಲಿಯಾ ಸಮಾಧಾನ ನಮ್ಮೊಳಗೆ ಬಂದಿದೆ ಈಗ. ಅಲ್ಲೆಲಿಯಾ ಈಗ ದೇವರನ್ನ ಅಪ್ಪ ಎಂದು ಕರೆದು ನಾವು ಮಾತಾಡ್ತೇವೆ. ಅಲ್ಲೆಲಿಯಾ ಪ್ರೈಸ್ ದಿ ಲಾರ್ಡ್. ಕೊಲಿಷನ್ ಕೊಲಿಷನ್ 3:13 ಕೊಲಿಷನ್ 3:13 ಪೀಟರ್ ಒಂದು ಪೀಟರ್ 2ನೇ ಅಧ್ಯಾಯ 1ನೇ ಪೀಟರ್ 2ನೇ ಅಧ್ಯಾಯ 18-19 2ನೇ ಅಧ್ಯಾಯ ಸೇವಕರು 18-19-20-21 ಸೇವಕರೇ, ನಿಮ್ಮ ಯಜಮಾನರಿಗೆ ಪೂರ್ಣ ಭಯದಿಂದ ಅಧೀನರಾಗಿರಿ. ಒಳ್ಳೆಯವರು ಸಾತ್ವಿಕರು ಆಗಿರುವವರಿಗೆ ಮಾತ್ರವಲ್ಲದೆ ವಕ್ರ ಬುದ್ಧಿಯುಳ್ಳವರಿಗೂ ವಿಧೇಯರಾಗಿರಿ. ಸೆಕೆಂಡ್ ಪೀಟರ್ ಚಾಪ್ಟರ್ 2 ವರ್ಸ್ 18-21. ಸೇವಕರೇ, ನಿಮ್ಮ ಯಜಮಾನರಿಗೆ ಪೂರ್ಣ ಭಯದಿಂದ ಅಧೀನರಾಗಿರಿ. ಒಳ್ಳೆಯವರಿಗೆ ಮಾತ್ರವಲ್ಲದೆ ಕೆಟ್ಟವರಿಗೆ ಸಹ. ಅಲ್ಲೆಲಿಯಾ ಒಳ್ಳೆ ದನಿಯಾದ್ರೆ ಎಲ್ಲರೂ ವಿಧೇಯ ಆಗ್ತಾರೆ, ಅದು ವಿಶೇಷ ಅಲ್ಲ. ವಕ್ರ ಬುದ್ಧಿ ದನಿಗೆ ವಿಧೇಯನಾಗಂತ ಹೇಳ್ತಾರೆ. ನಾನೊಂದು ಜಾಗದಲ್ಲಿ ಕೆಲಸದಾಗಿದ್ದೆ. ಅದು RSB ಅವರು ಮೈನ್ ಜನ, ಅವರ ಹೋಟೆಲಲ್ಲಿ ನಾನು ಕೆಲಸದಾಗಿದ್ದೆ. ನನಗೆ ಇಷ್ಟು ಸತಾಯಿಸ್ತಿದ್ರು ಅಂತ, ಇಷ್ಟು ಅನ್ಯಾಯ ಮಾಡ್ತಿದ್ರು. ಅದು ನಿಮ್ಗೆ ಹೇಳಿದ್ರೆ ಅಷ್ಟು ಅನ್ಯಾಯ ಮಾಡ್ತಿದ್ರು ನನಗೆ. ಆದ್ರೆ ಸಹ ನನ್ನ ಸ್ವಭಾವ ಇತ್ತು, ಕಠಿಣ ಸ್ವಭಾವ. ದೇವರು ಅದೇ ಜಾಗದಲ್ಲಿ ಆಗಿದ್ದಾರೆ ನನಗೆ. ನನ್ನ ಸ್ವಭಾವ ಹೋಗೋದು ಅದೇ ಜಾಗ ಬೇಕು ನನಗೆ. ನಾನು ಅಲ್ಲಿ ವೇಟ್ ಕೆಲಸ ಮಾಡ್ತಿದ್ದೆ, ವೇಟ್ ಸರ್ವಿಸ್ ಮಾಡ್ತಿದ್ದೆ. ಎಲ್ಲ ನನ್ನ ಬಿಸ್ನೆಸ್ ಎಲ್ಲ ಬಿಟ್ಟು ಆದಮೇಲೆ 2 ವರ್ಷ ನಾನು ಬೈಬಲ್ ಓದಿ ಕೂತ್ಕೊಂಡೆ. ಆದಮೇಲೆ ಕೆಲಸ ಮಾಡಿ ಶುರು ಮಾಡಿದೆ. ನಾನು ಕ್ಯಾಶ್ ಕೊಡೋದು ಪೇಡ್ ಮಾಡಲಿಕ್ಕೆ ನನ್ನ ಹಣ ತಗೊಳ್ಳೋದಿಲ್ಲ ಕೈಯಲ್ಲಿ. ಅವರು ಎಲ್ಲರದ್ದು ತಗೊಳ್ತಾರೆ, ನಂದು ತಗೊಳ್ಳೋದಿಲ್ಲ. ನನಗೆ ಗಿರಾಕಿ ಬೈಲಿ ಅಂತ, ಗಿರಾಕಿ ಬೈಲಿ, ಅವ್ರದ್ದು ಬೈ ಸಿಕ್ಬೇಕಲ್ಲ. ಅದಕ್ಕೆ ಅವ್ರು ನನ್ನ ಮುಖ ನೋಡಿದ್ರು. ಅವ್ರಿಗೆ ಒಂದು ಕಡೆ ನನ್ನ ಮುಖ ನೋಡಿದಿಗೆ ಅವ್ರದ್ದೆಲ್ಲ ಅಮೌಂಟ್ ತಗೊಳ್ಳೋದು. ನನ್ನ ಮತ್ತೆ ಬಂದ ಮೇಲೆ ನಂದು ತಗೊಳ್ಳೋದಿಲ್ಲ. ಅಷ್ಟು ಅನ್ಯಾಯ ಮಾಡ್ತಿದ್ದೆ. ನನಗೆ ಇಷ್ಟು ಈಗ ಬರ್ತಲ್ಲ, ಇವಳಿಗೊಂದು ಕಪ್ಪೆ ಕೊಟ್ಟು ಅಷ್ಟು ನಮ್ಮ ಸಂವಾದ ಇಲ್ಲ. ದೇವರಾದ್ರೆ ನೀನು ಒಳ್ಳೆದನಿಗೆ, ನಾನು ಹೇಳಿದೆ ಯೇಸು ಎಂತ ಮಾಡೋದು. ಯೇಸು ಹೇಳಿದ್ರು, ನೀನು ಒಳ್ಳೆದನಿಗೆ ಇದೆ ಆದರೆ ಏನು ಪ್ರಯೋಜನ, ವಕ್ರವನಿಗೆ ಇದೆ ಆಗುವಂತ. ಸ್ವಾಮಿ ಧನ್ಯವಾದ. ಅಲ್ಲಿ 15 ವರ್ಷ ಕೆಲಸ ಮಾಡಿದೆ. ಅಲ್ಲೊಂದು 20 ಜನ ಯೇಸು ರಾಜ್ಯಕ್ಕೆ ಬಂದಿದ್ದಾರೆ. 20 ಜನ ಸ್ವೀಕಾರ ಮಾಡಿದ್ದಾರೆ ಆ ಜಾಗದಲ್ಲಿ. ಅದೇ ಬೀಜ ಸತ್ರ ಫಲ ಬರ್ತದೆ. ಅಲ್ಲೆಲ್ಲಿಯಾ ಒಮ್ಮೆ ಆಗ್ತಿತ್ತು, ಇವನಿಗೆ ತೋರಿಸುವ ನಾನು ಯಾರಂತ, ಇವನಿಗೆ ನನಗೆ ಹೀಗೆ ಮಾಡ್ತಾರೆ ಅಂತ ಒಳಗಿಂದ. ಅಲ್ಲೆಲ್ಲಿಯಾ ಪೈತಾತ್ ಒಳಗಿಂದ ಮಾತಾಡ್ತಿದ್ದೆ. ನಾನು ಹೇಳಿದೆ ಯೇಸು ಎಂತ ಮಾಡುದು ಪ್ರಭು, ಹೀಗೆ ಮಾಡ್ತಾರೆ, ಎಂತ ಮಾಡುದು. ಅವರಿಗೆ ಒಳ್ಳೆ ದನಿಗೆ ವಿಧೇಯ ಅಂದ್ರೆ ಏನು ದೊಡ್ಡ ಕೆಲಸ ಮಾಡಿದೆ, ವಕ್ರ ಬುದ್ಧಿ ವಿಧೇಯನಾಗುತ್ತೆ. ದೇವರೇ ಧನ್ಯವಾದ ನಿಮಗೆ. ಅಲ್ಲೆಲ್ಲಿಯಾ ಅದೇ ಹೋಟೆಲಲ್ಲಿ ನಾನು ಬೈಬಲ್ ಓದ್ಲಿಕ್ಕೆ ಕೂತ್ರೆ ಅಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಒಬ್ಬರು ಇದ್ದಾರೆ. ಅವ್ರು ಹೇಳೋದು, ಅವ ಬೈಬಲ್ ಓದ್ಲಿಕ್ಕೆ ಕೂತು ನಾನು ನೀರು ತಗೊಂಡು ಮತ್ತೆ ಶುದ್ಧ ಮಾಡಲ್ಲಿ ಅಂತ. ಅಲ್ಲಿ ನೀರು ತಗೊಂಡು ಶುದ್ಧ ಮಾಡೋದಲ್ಲಿ ಹೀಗೆ ಅಷ್ಟು ಅನ್ಯಾಯ ಮಾಡಿದ್ರು. ಮತ್ತೆ ಹೇಳೋದು, ಪೆಟ್ಟಿಗೆಲ್ಲ ಸರಿ ಬೀಗ ಈಗ ಹಾಕಿ ಜಾಗ್ರತೆ, ಇಂಥವರನ್ನು ಭರವಸೆ ಇಡ್ಲಿಕ್ಕೆಲ್ಲ, ಓದುದು ಶಾಸ್ತ್ರ ಇಪ್ಪುದು ಗಾಳ, ಜಾಗ್ರತೆ ಅಂತ. ಅಷ್ಟು ಅದ್ರ ಮೇಲೆ ಅಲ್ಲಿ ಸ್ನಾನ ಮಾಡ್ಲಿಕ್ಕೆ ಉಂಟಲ್ಲ, ಸ್ನಾನ ಮಾಡ್ಲಿಕ್ಕೆ ನಮಗೆ ಹೋಟೆಲ್ ಬಂದ ನೀರು ತಗೊಂಡು 2 ಬಾಲ್ಟಿ ತಗೊಂಡು ಅಷ್ಟು ದೂರ ಬಾತ್ರೂಮ್ಗೆ ಹೋಗ್ಬೇಕು ಸ್ನಾನ ಮಾಡ್ಲಿಕ್ಕೆ.
ಅವರೆಂತ ಮಾಡಿ ಎಲ್ಲ ಸ್ಟಾಪ್ ಅವ್ರು ಹೇಳಿದ್ದು ಅವನಿಗೆ ಸ್ನಾನ ಮಾಡಿ ನೀರು ಕೊಡೋದು ಬೇಡ, ನೀವು ಬಂದು ನೀನು ಹಿಂದೆ ಬಾ ನನಗೆ ಕೊಡ್ಲಿಕ್ಕೆಲ್ಲ. ಅಷ್ಟು ಸತ್ತಾಯ್ತು. ಒಂದು ದಿವಸ ನನಗೆ ಇಷ್ಟು ಸಂಕಟ ಆಯಿತು, ಕೆಲಸ ಮಾಡಿ ಎಲ್ಲ ಕೈ ಭಯಂಕರ ನೋವು, ನಿದ್ರೆ ಬರಲಿಕ್ಕೆ. ಅವ್ರು ಹೇಳಿ ಅವನಿಗೆ ಜಾಗ ಬಿಡಬೇಡ ಮಲಗಲಿಕ್ಕೆ, ನೀವೆಲ್ಲ ಜಾಗ ಎಲ್ಲ ರಿಸರ್ವ್ ಮಾಡಿ ಇಡಿ ಅಂತ. ನನಗೆ ನಿದ್ರೆ ಬರ್ತದೆ, ಸಾಕಾಗಿದೆ, ಕೈ ನೋವಾಗಿದೆ, ನಿದ್ರೆ ಬರ್ತದೆ, ಎಂತ ಮಾಡೋದು. ನಾನು ಸೀದಾ ಒಂದು ಮೈದಾನ ಒಂದು ಗಾರ್ಡನ್ ಇದೆ, ಆ ಗಾರ್ಡನಿಗೆ ಹೋಗಿ ಹೇಳಿದೆ, ಸ್ವಾಮಿ ನನಗೆ ಯಾರು ಸಹಾಯ ಇಲ್ಲ ಸ್ವಾಮಿ, ನೀವೇ ನನ್ನ ಸಹಾಯ. ನಿದ್ರೆ ನನಗೆ 5 ಗಂಟೆ ಡ್ಯೂಟಿಗೆ ಹೋಗ್ಬೇಕು ಸ್ವಾಮಿ, ನನಗೆ ಎಚ್ಚರಿಕೆ ಮಾಡಿದ್ದು ಮಾಡಾಗಿದೆ. ಎಂತ ನಿದ್ರೆ ಬಂದೆ ಗೊತ್ತೇ ಇಲ್ಲ ನನಗೆ. ಪಟ್ಟ ಯಾರು ಹೀಗೆ ಇದು ಮಾಡಿದ್ರು, ಇದು ಮಾಡಿ ನೋಡ್ತೀನಿ ಅವರೇ ಯಾರೂ ಇಲ್ಲ. ನಾನು ಎಲ್ಲಿ ಮಾಡಾಗಿದೆ ಗೊತ್ತಿಲ್ಲ. ನಾನು ಡ್ಯೂಟಿಗೆ ಹೋಗೋದು, ನಾನು ನೋಡಿದ್ದು ಯಾರಿಲ್ಲ ಅಂತಿಲ್ಲ, ಸೀದಾ ಓಡಿದೆ, ಬರ್ತಾ ಹೋಗಿ ಡ್ಯೂಟಿ ಫಸ್ಟ್. ಆಗ ಎಲ್ಲ ಸತಾಯಿಸ್ತಾರೆ, ಈಗ ಲೇಟ್ ಆಯಿತು, ಡ್ಯೂಟಿಗೆ ಬಿಡಬೇಕು ಒಬ್ಬನಿಗೆ 5 ಗಂಟೆಗೆ. ನಾನು ಹೋಗಿ ಡ್ಯೂಟಿಗೆ ಡ್ರೆಸ್ ಎಲ್ಲ ಹಾಕಿ ಅವನಿಗೆ ಟ್ರೈ ಈಗ ತಗೊಳ್ತೀನಿ, ನೋಡ್ತೀನಿ ಮೇಲೆ 5 ಗಂಟೆ ಮಾರೆ. ದೇವರೇ ನೋಡಿ ನಿಮ್ಗೆ ಯಾರಿಲ್ಲ, ನಾನಿದ್ದೇನೆ ನೊಟ್ಟಿಗೆ. ನನಗೆ ಎಷ್ಟು ಖುಷಿ ಆಯಿತು ಮಾರೆ. ದೇವರೇ, ಆ ಕಷ್ಟದಲ್ಲಿ ಇರುವ ಸುಖ ಉಂಟಲ್ಲ, ಸುಖದಲ್ಲಿ ಸಿಕ್ಕುದಿಲ್ಲ. ಯೇಸುವಿನಲ್ಲಿ ಬಂದ ಹಿಂಸೆಯಲ್ಲಿ ನೀವು ಅನುಭವ ಮಾಡಿದ ಸುಖದಲ್ಲಿ ಸಿಗುದಿಲ್ಲ. ಅಲ್ಲಲ್ಲಿಯ ಅದೇ ಹೋಟೆಲಲ್ಲಿ 18 ಜನ ದೇವರಾಜ್ಯಕ್ಕೆ ಬಂದರು. ಅಲ್ಲಲ್ಲಿಯ ಸ್ವೀಕಾರ ಮಾಡಿ ಯಾರು ನನಗೆ ನೀರು ಇದು ಮಾಡ್ತಿದ್ದಲ್ಲ, ನಾನು ಆ ಜನಕ್ಕೆ ಎಡ್ಸಾಗಿ ಅವರಲ್ಲಿ ಕೆಲಸ ತೆಗೆದು ಲಾಸ್ಟ್ ಆ ಜನ ಬೇಡ ಅಂತ ಕೆಲಸ ತೆಗೆದ್ರಲ್ಲ. ರಾತ್ರಿ ನಾನು ಮಲಗಿದ್ದೆ, ರಾತ್ರಿ 3 ಗಂಟೆ ರಾತ್ರಿ ನನ್ನ ಕಾಲಡಿಯಲ್ಲಿ ಉಂಟು ರಾಜನ ಅಡ್ಡ ಬಿದ್ದಿದ್ದೆ ಕಾಲಿ. ನನ್ಗೆ ಗೊತ್ತಿಲ್ಲ, ನಾನು ಹೀಗೆ ಮಾಡಿ ನೋಡ್ರಿ ಈ ಜನ ಸೆಟ್ರೆ ನಾನು ಊರಿಗೆ ಹೋಗ್ತೇನೆ, ಕಾಲಿಗೆ ನೋಡಿ ಎಂತ ಅವಸ್ಥೆ ನೋಡಿ. ದೇವರು ನಮ್ಮೊಟ್ಟಿಗೆ ಇದ್ದಾರೆ. ಅಲ್ಲಲ್ಲಿಯ ನಾವು ಯಾರಿಗೂ ಜಗಳ ಮಾಡೋ ಅಗತ್ಯ ಇಲ್ಲ, ಯಾರು ನಮ್ಮ ಸರಿ ಅಂತ ತೋರಿಸುವ ಅಗತ್ಯ ಇಲ್ಲ. ದೇವರೇ ಸರಿ ಸಮಯದಲ್ಲಿ ತೋರಿಸ್ತಾರೆ, ಇದು ನನ್ನ ಜನ ಅಂತ. ಅಲ್ಲಲ್ಲಿಯ ಅದೇ ಬಾಸ್ ಈಗ ನನಗೆ ಎಷ್ಟೋ ಜನ ಕೆಲಸ ಮಾಡಿರ್ಬೋದು. ಅವರು ಈ ಒಂದು ವರ್ಷ ನನಗೆ ಫೋನ್ ಮಾಡಿದ, ಸೇಟ್ ಹೇಗಿದ್ದೀಯಾ, ನಿನ್ನ ನೆನಪಾಗ್ತದೆ ಅಷ್ಟು. ಈಗ ನಾನಿಂದ ಭಾಳ ಒಳ್ಳೇದಿದೆ ಸರ್, ನಿಮ್ಮ ಹೋಟೆಲಲ್ಲಿ ನಾನು ಸಂಪಾದನೆ ಮಾಡಿ ಮನೆ ಕಟ್ಟಿದ್ದೇನೆ. ಈಗ ಹೌದಾ, ಭಾರಿ ಖುಷಿ ಆಯ್ತು. ನಾವು ಇದನ್ನ ಮಾಡ್ಲಿಕ್ಕಿಲ್ಲ, ಭಾಳ ಹೌದಾ, ನೀವು ಬನ್ನಿ ನನ್ನ ಮನೆಗೆ ಅಂತ ಹೇಳಿದೆ. ಅಲ್ಲಲ್ಲಿಯ ನಾವು ಪ್ರೀತಿ ಮಾಡ್ತೇವೆ, ಅವ್ರು ಬೇಕಂತ ಮಾಡುದಲ್ಲ, ಅವ್ರು ಸೈತಾನ ಶಕ್ತಿಯ ಬಂಧನದಿಂದ ಮಾಡ್ತಿದ್ದಾರೆ. ಅಲ್ಲಲ್ಲಿಯ ನಮಗೆ ವೀರತ್ವ ಇಡ್ಲಿಕ್ಕಿಲ್ಲ. ಅದಕ್ಕಾಗಿ ಹಿಂಸೆ ಬರ್ತದೆ, ಕ್ರಿಸ್ತರಲ್ಲಿ ನಮ್ಗೆ ಹಿಂಸೆ ಬರ್ತದೆ, ಹಿಂಸೆ ಬರುವುದಿಲ್ಲ ಅಂತ ಹೇಳುದಿಲ್ಲ. ಆ ಹಿಂಸೆಯಲ್ಲಿ ಬರುವ ಸುಖ ನಮ್ಮ ಸುಖದಲ್ಲಿ ಆ ಸುಖ ಇರುವುದಿಲ್ಲ. ಆ ಕಷ್ಟದಲ್ಲಿ ಬರುವ ಸುಖ ಉಂಟಲ್ಲ, ಎಲ್ಲ ಸುಖ ಬರುವಾಗಿರುವುದಿಲ್ಲ. ಅಲ್ಲಲ್ಲಿಯ ಅಂತ ಜೀವನ ಅನುಭವಿಸ್ತೇನೆ. ಅದಕ್ಕಾಗಿ ನಾವು ದೇವರ ಮಕ್ಕಳಾಗಿದೆ, ದೇವರ ಆತ್ಮನ ಒಳಗಿದ್ದಾನೆ, ಕ್ರಿಸ್ತನ ಒಳಗಿದ್ದಾನೆ. ಆ ಕಷ್ಟ ಅದಕ್ಕೆ ಪೌಲ ಹೇಳ್ತಾರೆ, ಕಷ್ಟದ ದುಃಖ ಗುಟ್ಟು ನನಗೆ ಗೊತ್ತಿದೆ. ಕಷ್ಟದಲ್ಲಿ ಬರುವಂತ ಸುಖದ ಗುಟ್ಟುಂಟಲ್ಲ, ಕಷ್ಟ ಅನುಭವಿಸಲಿಕ್ಕೆ ಗೊತ್ತಿರ್ತದೆ ಆ ಗುಟ್ಟು ಏನಂತ. ಅದು ಕಷ್ಟವಿರ್ಲಿ ಅಂತ ಆಗ್ತದೆ, ಅಷ್ಟು ನೆಮ್ಮದಿ, ಅಷ್ಟು ಉಲ್ಲಾಸ.